ನಿಮ್ಗೊಂದು 35% ಹೈಕ್ ಸಿಕ್ತು, ನ್ಯೂ ಕಂಪನಿ, ನ್ಯೂ ಟೈಟಲ್, ಲಿಂಕ್ಡ್ಇನ್ ಅಲ್ಲಿ ಬರ್ದು ಹಾಕಿದ್ರಿ, ಕಂಗ್ರಾಚುಲೇಷನ್ಸ್ ಬಂತು, ಯು ಫೆಲ್ಟ್ ದಟ್ ಯು ಮೇಡ್ ಅ ರೈಟ್ ಕಾಲ್. ಆದ್ರೆ 6 months ನಂತರ ಸೇಮ್ ಮೀಟಿಂಗ್, ಮೈಕ್ರೋ ಮ್ಯಾನೇಜ್ಮೆಂಟ್ ಫ್ರಮ್ ಮ್ಯಾನೇಜರ್, ಇಂಟರ್ನಲ್ ಪೊಲಿಟಿಕ್ಸ್, ಅಂಡ್ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಕ್ರೆಡಿಬಿಲಿಟಿ ಇರಲ್ಲ, ಅಂಡ್ ಫೈನಲಿ ಯು ಡಿಸೈಡ್ ಟು ಸ್ವಿಚ್. ಸೊ ಈ ರೀತಿ ಪದೇ ಪದೇ ಸ್ವಿಚ್ ಮಾಡಿದ್ರೆ ನಿಮ್ಮ ರೆಸ್ಯೂಮೆಯಲ್ಲಿ ಒಂದು ಶಾರ್ಟ್ ಆಗಿರುವಂತ ಸ್ಟಿಂಟ್ ಬರುತ್ತೆ. ಸೊ ನೆಕ್ಸ್ಟ್ ಇಂಟರ್ವ್ಯೂಸ್ ಅಲ್ಲಿ ಈ ಶಾರ್ಟ್ ಆಗಿರುವಂತ ಸ್ಟಿಂಟ್ ಬಗ್ಗೆ ಮಾತ್ರ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಂಡ್ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಿದ್ರೆ ನಾನೇ ಹಲವಾರು ಇಂಟರ್ವ್ಯೂಸ್ ತಗೊಂಡಿದ್ದೇನೆ. ಅಂಡ್ ನಾನೊಂದು ಕ್ಯಾಂಡಿಡೇಟ್ ರೆಸ್ಯೂಮೆ ನೋಡುವಾಗ ಫಸ್ಟ್ ಆಗಿ ನೋಡುದು ಅವರ ಲಾಸ್ಟ್ 1 ವರ್ಷದಲ್ಲಿ ಎಷ್ಟು ಜಾಬ್ ಅನ್ನು ಸ್ವಿಚ್ ಮಾಡಿದ್ದಾರೆ ಅಂತ. ಅಂಡ್ ಟು ಬಿ ವೆರಿ ಹಾನೆಸ್ಟ್ ವಿತ್ ಯು ಗೈಸ್, ದಿಸ್ ಈಸ್ ಅ ಮೇನ್ ರೀಸನ್ ಫಾರ್ ಯುವರ್ ಹೈರಿಂಗ್. ಮೋಸ್ಟ್ ಆಫ್ ದಿ IT ಪ್ರೊಫೆಷನಲ್ಸ್ ಜಾಬ್ ಸ್ವಿಚ್ ಅನ್ನು ಈ ರೀಸನ್ ಗಳಿಗೆ ಮಾಡಿರ್ತಾರೆ. ಎನ್ವೈರನ್ಮೆಂಟ್ ಗ್ರೇಟ್ ಇರುವುದಿಲ್ಲ, ಅಥವಾ ಯಾವ್ದಾದ್ರು ರೆಕ್ರೂಟರ್ ಕಾಲ್ ಮಾಡಿರ್ತಾರೆ, ಅಥವಾ ಕೆಲವು ಕ್ರೇಜಿ ಆಗಿರುವಂತ CTC ಇರುತ್ತೆ. ಆದ್ರೆ ಮೋಸ್ಟ್ ಆಫ್ ದ ಡಿಸಿಷನ್ ಈಸ್ ಗೋಯಿಂಗ್ ಬಿಕಾಸ್ ಆಫ್ ದಿ ಹೀಟ್ ಆಫ್ ದ ಮೊಮೆಂಟ್ ರಾದರ್ ದನ್ ಅ ಕ್ಲಿಯರ್ ಥಾಟ್. ಸೊ ಈ ವಿಡಿಯೋದಲ್ಲಿ ನಾನು ಸ್ಟ್ರಾಟಜಿಕಲಿ ನಿಮಗೆ ಯಾವ ರೀತಿ ಜಾಬ್ ಅನ್ನು ಸ್ವಿಚ್ ಮಾಡಬಹುದು, ಯಾವಾಗ ಮಾಡಬೇಕು, ಅಂಡ್ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಸ್ವಿಚ್ ಆಗಬೇಕು ಅಂತಿದ್ರೆ ಏನೆಲ್ಲ ಇವ್ಯಾಲ್ಯೂಯೇಟ್ ಮಾಡಬೇಕು, ಅಂಡ್ 2026 ಅಲ್ಲಿ ಕಂಪನೀಸ್ ನಿಮ್ಮ ಕಡೆಯಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಈ ಲಾಂಗ್ ಟರ್ಮ್ ಟ್ರೆಜೆಕ್ಟರಿಯ ಒಂದು ಮ್ಯಾಥ್ ಬಗ್ಗೆನೂ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅಂಡ್ ಲೆಟ್ಸ್ ಗೆಟ್ ಇನ್. ಬಟ್ ಬಿಫೋರ್ ದ್ಯಾಟ್ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಇಷ್ಟೆಲ್ಲ ಲೇ ಆಫ್ಸ್ ಆಗ್ತಾ ಇದೆ, ಇರುವಂತ ಜಾಬ್ ಅಲ್ಲಿ ಸ್ಟೆಬಿಲಿಟಿ ಇಲ್ಲ, ತಾವು ಜಾಬ್ ಸ್ವಿಚ್ ಬಗ್ಗೆ ಮಾತಾಡ್ತೀರಿ ಅಂತ. ಹೋಲ್ಡ್ ಆನ್ ಗೈಸ್, ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್. ಆಲ್ರೆಡಿ ನಿಮ್ಮ ಮೈಕ್ರೋಸಾಫ್ಟ್ ಕ್ಲೌಡ್ ಯೂಸೇಜ್ ಅನ್ನು ಡ್ರಾಸ್ಟಿಕಲಿ ರೆಡ್ಯೂಸ್ ಮಾಡ್ತಿದ್ದಾರೆ. ಸೊ ವಿ ನೆವರ್ ನೋ, ಥಿಂಗ್ಸ್ ಆರ್ ಡ್ರಾಸ್ಟಿಕಲಿ ಚೇಂಜಿಂಗ್. ಸೊ ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. So before anything else, let's talk about the current IT job market. 2021 ಅಲ್ಲಿ ಮ್ಯಾಸಿವ್ ಆಗಿರುವಂತಹ ಹೈರಿಂಗ್ಸ್ ನಡೀತಾ ಇತ್ತು, ಸ್ಯಾಲರೀಸ್ ಬಲೂನ್ ಆಗ್ತಾ ಇತ್ತು. ಸೊ ಜಾಬ್ ಸ್ವಿಚಿಂಗ್ ಕಂಪ್ಯಾರಿಟಿವ್ಲಿ ಈಸಿ ಆಗಿತ್ತು ಅಂಡ್ ರಿಸ್ಕ್ ಫ್ರೀ ಆಗಿತ್ತು. ಆದ್ರೆ ಈಗ ಆ ಸಿಚುವೇಶನ್ ಅಲ್ಲಿ ನಾವಿಲ್ಲ. ಮಾರ್ಕೆಟ್ ಈಗ ತುಂಬಾ ಸೆಲೆಕ್ಟಿವ್ ಆಗ್ತಾ ಇದೆ. AI ಟೂಲ್ಸ್ ಮತ್ತು ಆಟೋಮೇಷನ್ಸ್ ಇಂದಾಗಿ ಹಲವಾರು ಜಾಬ್ಸ್ ಗೆ ಕಡಿವಾಣ ಬೀಳ್ತಾ ಇದೆ. ಅಂಡ್ ಕಂಪನೀಸ್ ಕಾಂಪ್ಲೆಕ್ಸ್ ಟಾಸ್ಕ್ ಗೆ ಕಡಿಮೆ ಇಂಜಿನಿಯರ್ಸ್ ಅನ್ನು ಹೈರ್ ಮಾಡ್ತಿದ್ದಾರೆ. ಅಂಡ್ ಈ ಬಾರ್ ಮೇಲೆ ಹೋಗ್ತಾನೆ ಇದೆ. ಆದ್ರೆ ಇದರ ಇನ್ನೊಂದು ಸೈಡ್ ನೋಡೋದಂತಿದ್ರೆ ದೇರ್ ಆರ್ ಲಾಟ್ ಆಫ್ ಅದರ್ ಆಪರ್ಚುನಿಟೀಸ್. ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್ ಇಂಡಿಯಾದಲ್ಲಿ ಎಷ್ಟೋ ಎಕ್ಸ್ಪಾಂಡ್ ಆಗ್ತಾ ಇದೆ. ಅಂಡ್ AI ಅಡ್ಜಸೆಂಟ್ ಸ್ಕಿಲ್ಸ್ ಇರುವವರಿಗೆ ಹೈ ಡಿಮಾಂಡ್ ಇದೆ. ಅಂಡ್ ನೀವು ಪ್ರಾಡಕ್ಟ್ ಬಗ್ಗೆ ಥಿಂಕ್ ಮಾಡೋರಾದ್ರೆ, ಅಥವಾ ಸಿಸ್ಟಮ್ ಡಿಸೈನ್ ಮಾಡುವರಾದ್ರೆ, ಅಥವಾ ನಿಮಗೆ ವೆರಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದ್ರೆ, ಈ ಎಲ್ಲಾ ಸ್ಕಿಲ್ಸ್ಗೂ ನಾನ್ ನೆಗೋಷಿಯಬಲ್ ಆಗಿರುವಂತಹ ಡಿಮಾಂಡ್ ಗ್ರೋ ಆಗ್ತಾ ಇದೆ. ಸೊ ಇದನ್ನು ಪ್ರಾಕ್ಟಿಕಲಿ ನಾನು ನಿಮಗೆ ಹೇಳಬೇಕು ಅಂತಿದ್ರೆ, ಅ ಬ್ಯಾಡ್ ಸ್ವಿಚ್ ಇನ್ 2026 ಇಸ್ ಮೋರ್ ಡೇಂಜರಸ್ ದ್ಯಾನ್ ಇನ್ 2021. ಬಿಕಾಸ್ ನಿಮಗೆ ರಿಕವರ್ ಆಗಿರುವಂತಹ ಟೈಮ್ ಜಾಸ್ತಿ ಬೇಕಾಗುತ್ತೆ. ಪ್ಲಸ್ ನಿಮ್ಮ 90 days ನೋಟಿಸ್ ಪೀರಿಯಡ್ ಅಲ್ಲಿ ಈ ಮಾರ್ಕೆಟ್ ಇಂದಾಗಿ ಇನ್ನೊಂದು ಜಾಬ್ ಆಫರ್ ಬರುವಂತಹ ಸಂಖ್ಯೆ ತುಂಬಾ ಕಡಿಮೆ ಇದೆ ಕಂಪೇರ್ ಟು 2021. ಬಟ್ ಅ ಸ್ಮಾರ್ಟರ್ ಸ್ವಿಚ್ ಟು ದ ರೈಟ್ ರೋಲ್ ಅಟ್ ದ ರೈಟ್ ಟೈಮ್ ಫಾರ್ ದ ರೈಟ್ ಪೊಸಿಷನಿಂಗ್. ನೀವು ಇಲ್ಲಿವರೆಗೆ ಎಷ್ಟು ಗ್ರೋತ್ ಕಂಡಿದ್ದೀರೋ ಅದಕ್ಕಿಂತ ಹೆಚ್ಚು ಗ್ರೋತ್ ಬರುವಂತ ಎಲ್ಲಾ ಸಾಧ್ಯತೆನೂ 2026 ಅಲ್ಲಿ ಇದೆ, until it is a smart switch. So the difference is how you make the decision, and this video is exactly about that. So ಈ ವಿಡಿಯೋನ ಲಾಸ್ಟ್ ತನಕ ನೋಡ್ಲಿಕ್ಕೆ ಟ್ರೈ ಮಾಡಿ, and very interesting factor to follow. This is the foundation. ತುಂಬಾ ಜನರು ಜಾಬ್ ಸ್ವಿಚ್ ಮಾಡುವಾಗ ರಿಯಾಕ್ಟಿವ್ ರೀಸನ್ಸ್ ಇಂದಾಗಿ ಸ್ವಿಚ್ ಮಾಡ್ತಾರೆ ಅಂಡ್ ಹೇಳ್ತಾರೆ ದಟ್ ಇಸ್ ಅ ರಿಯಲ್ ರೀಸನ್ ಅಂತ. ಸೊ ಈ ಸೆಕ್ಷನ್ ಅಲ್ಲಿ ನಾನು ಅದನ್ನೇ ಡಿವೈಡ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ಸೊ ಲೆಟ್ ಮಿ ಗೋ ಥ್ರೂ ದ ರಿಯಲ್ ರೀಸನ್ಸ್ ವೈ ಯು ಆರ್ ಗೋಯಿಂಗ್ ಟು ಸ್ವಿಚ್ ಅ ಜಾಬ್. ಫಸ್ಟ್, ಯುವರ್ ಗ್ರೋತ್ ಹ್ಯಾಸ್ ಜೆನ್ಯುನ್ಲಿ ಸ್ಟಾಪ್ಡ್. ಟೆಂಪರರಿ ಸ್ಲೋ ಡೌನ್ ಆದದಲ್ಲ, 100% ಜೆನ್ಯೂನ್ ಆಗಿ ಸ್ಟಾಪ್ ಆಗಿದೆ. ನೀವು ಅದೇ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡ್ತೀರಿ, ಹೊಸ ಟೆಕ್ನಾಲಜೀಸ್ ಏನು ಕಲಿತಾ ಇಲ್ಲ, ಅದೇ ಮ್ಯಾನೇಜರ್, ಅದೇ ಮೀಟಿಂಗ್ಸ್ ಇರುವಾಗ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಗ್ರೋತ್ ಕಾಣ್ಲಿಕ್ಕೆ ಆಗೋದಿಲ್ಲ. ಅದೊಂದು 6 months ತನಕ ನೀವು ನಿಮ್ಮ ನೆಕ್ಸ್ಟ್ ಪೊಸಿಷನ್ಗೆ ಮೂವ್ ಆಗ್ಲಿಲ್ಲ ಅಂತಿದ್ರೆ ದಾಟ್ಸ್ ಅ ಕ್ಲಿಯರ್ ಸಿಗ್ನಲ್. ಇದೊಂದು 18 months ತನಕ ಇದೇ ರೀತಿ ಕಂಟಿನ್ಯೂ ಆದ್ರೆ ಹೋದ್ರೆ, trust me, it's time to leave. Second, you have hit a structural compensation. ಇದು ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಲ್ಲಿ ತುಂಬಾ ಕಾಮನ್. ಒಂದು 5 years ತನಕ ಅಲ್ಲಿ ಇಲ್ಲಿ ನಿಮಗೆ ಹೈಕ್ಸ್ ಮತ್ತೆ ಗ್ರೋತ್ಸ್ ಕಾಣ್ತದೆ. ಅಂಡ್ ಆಫ್ಟರ್ ದಟ್ ನಿಮ್ಮ ಒಂದು ಪ್ರೊಫೈಲಿಗೆ ಒಂದು ಕ್ಯಾಪ್ ಅನ್ನು ಹಾಕಿಟ್ಟಿರ್ತಾರೆ. ಅದರ ಮೇಲೆ ನಿಮಗೆ ಗ್ರೋ ಆಗ್ಲಿಕ್ಕೆ ತುಂಬಾ ಕಷ್ಟವಾಗುತ್ತೆ. ಅಂಡ್ ಒಂದೇ ರೀಸನ್ ಫಾರ್ ಯು ಟು ಗ್ರೋ ಅಂಡ್ ಸ್ಕೇಲ್ ಇನ್ ಟರ್ಮ್ಸ್ ಆಫ್ ಫಿಗರ್ಸ್. ವೆನ್ ಐ ಸೇ ಫಿಗರ್ಸ್, ದ ಸ್ಯಾಲರಿ is to move out of that company and look for some product based companies. Third, the environment is genuinely toxic. ಇಲ್ಲಿ ನಿಮಗೆ ಇದು ಬ್ಯಾಡ್ ಪ್ರಾಜೆಕ್ಟ್ ಆಗಿರೋದಿಲ್ಲ, ಅಥವಾ ಟೈಟ್ ಆಗಿರುವಂತಹ ಶೆಡ್ಯೂಲ್ ಆಗಿರೋದಿಲ್ಲ. ಆದ್ರೆ ಮ್ಯಾನೇಜರ್ ನಿಮ್ಮ ಕೆಲಸದ ಲೈಮ್ ಲೈಟ್ ಅನ್ನು ತಗೊಳ್ಳುವಂಥದ್ದು, ಅಥವಾ ಬ್ಯಾಡ್ ಆಗಿರುವಂತಹ ಕೊಲೀಗ್ಸ್ ಇರುವಂಥದ್ದು, ಅಥವಾ ಬ್ಯಾಡ್ ಆಗಿರುವಂತಹ ಕಲ್ಚರ್ ಇರುವಂಥದ್ದು. ಸೊ ಈ ರೀತಿ ನಿಮಗೆ ಯಾವುದೇ ರೀಸನ್ ಇಂದಾಗಿ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಫೀಲ್ ಆದ್ರೆ, ಇಟ್ಸ್ ಪರ್ಫೆಕ್ಟ್ ಟೈಮ್ ಫಾರ್ ಯು ಟು ಲೀವ್ ಅಂಡ್ ಲುಕ್ ಫಾರ್ ಅ ಸ್ಮೂದರ್ ಟ್ರಾನ್ಸಿಷನ್. ಬಿಕಾಸ್ ನೀವು ಇದೇ ಕಂಪನಿಯಲ್ಲಿ ಕಷ್ಟಪಟ್ಟು ಈ ರೀತಿ ವರ್ಕ್ ಮಾಡೋದು ಅಂತಿದ್ರೆ ನಿಮ್ಮ ಮೆಂಟಲ್ ಸ್ಟೇಟ್ ಆಫ್ ಮೈಂಡ್ ಕೂಡ ಕಂಪ್ಲೀಟ್ಲಿ ಡಿಪ್ಲೀಟ್ ಆಗುತ್ತೆ. ಸೊ ಓವರ್ ಆಲ್ ದಿಸ್ ಇಸ್ ಅ ಪರ್ಫೆಕ್ಟ್ ಟೈಮ್ ಫಾರ್ ಯು ಟು ಲೀವ್. Fourth, a genuine better opportunity has arrived. ಕೆಲವೊಮ್ಮೆ ನಾವೇನ್ ಮಾಡ್ತೇವೆ, ಒಂದು ಒಳ್ಳೆ ಆಫರ್ ಸಿಕ್ಕಿದ್ರೆ ಅದರ CTC ಆಸ್ಪೆಕ್ಟ್ಸ್ ಅನ್ನು ಮಾತ್ರ ಚೆಕ್ ಮಾಡ್ತೇವೆ.
ಆದ್ರೆ ಅದು ಮಾತ್ರ ಬಿಟ್ಟು ಅದರೊಳಗಿರುವಂತ ಟೆಕ್ ಯಾವ ರೀತಿ ಇದೆ, ಆ ಕಂಪನಿ ಎನ್ವೈರನ್ಮೆಂಟ್ ಯಾವ ರೀತಿ ಇದೆ, ಅದರ ಸ್ಕೇಲ್ ಯಾವ ರೀತಿ ಇದೆ, ಕಂಪನಿ ಯಾವ ರೀತಿ ಗ್ರೋ ಆಗ್ತಿದೆ, ಇದ್ರ ಬಗ್ಗೆ ಜಾಸ್ತಿ ನಾವು ಥಿಂಕ್ ಮಾಡೋದಿಲ್ಲ. ಸೊ ಈ ಒಂದು ಪ್ರಾಪರ್ ಆಗಿರುವಂತ ಈ ಎಲ್ಲಾ ರೀಸನ್ಸ್ ನಿಮ್ಗೆ ಫಾಲೋ ಮಾಡಿ ಆ ಕಂಪನಿ ಜೆನ್ಯುನ್ಲಿ ಗ್ರೋ ಆಗ್ತಿದೆ ಅಂತ ಫೀಲ್ ಆದ್ರೆ ಮಾತ್ರ ನೀವು ಈ ಸ್ವಿಚ್ ಮಾಡ್ಲಿಕ್ಕೆ ಇದೊಂದು ರೀಸನ್ ಆಗಿ ನಾನು ಕನ್ಸಿಡರ್ ಮಾಡ್ತೇನೆ. ಸೊ ಇಫ್ ಯು ರಿಯಲಿ ವಾಂಟ್ ಟು ಗ್ರೋ, then that company also has to grow. So that should be the reason why you need to make a switch. All the time a good offer via CTC is not a good offer. So this is also one of the reasons. So ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿರೋದು are the real reasons. Now for the reactive reasons, a bad month, a project gets harder for just one quarter. ಮ್ಯಾನೇಜರ್ಗೆ ಸ್ಟ್ರೆಸ್ ಆಗುತ್ತೆ, ಸ್ಟ್ರೆಸ್ ಆಗಿರುವಂತ ಎನ್ವೈರನ್ಮೆಂಟ್ ನಿಮ್ಮ ಕಂಪನಿಯಲ್ಲಿ ಬರುತ್ತೆ. ಅಂಡ್ ಇಫ್ ಎವ್ರಿಥಿಂಗ್ ಇಸ್ ರಿಯಲ್ ಗುಡ್, ದಿಸ್ ಇಸ್ ನಾಟ್ ದ ರೈಟ್ ರೀಸನ್ ಫಾರ್ ಯು ಟು ಲಿವ್. ಸೆಕೆಂಡ್ ರೀಸನ್, ಯಾವ್ದು ರೆಕ್ರೂಟರ್ ಬಂದು ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ಒಂದು ಕ್ರೇಜಿ CTC ನಿಮ್ಮ ಹತ್ರ ಹೇಳ್ತಾರೆ ಅಂಡ್ ನೀವೇನಾಗ್ತಾರೆ, ನೀವು ಎಕ್ಸೈಟ್ ಆಗ್ತೀರಿ. ಅಂಡ್ ಎಕ್ಸೈಟ್ಮೆಂಟ್ ನಿಮ್ಮ ಅನಾಲಿಸಿಸ್ ಅನ್ನು ಮೇಲೆ ತಗೊಂಡು ಹೋಗುತ್ತೆ ಅಂಡ್ ನೀವು ಜಾಬ್ ಅನ್ನು ಸ್ವಿಚ್ ಮಾಡ್ಲಿಕ್ಕೆ ನೋಡ್ತಿದ್ರಿ. ಅಂಡ್ 18 months ಡೌನ್ ದ ಲೈನ್ ಇದೇ ಪೊಸಿಷನ್ ಅಥವಾ ಇದೇ ಸ್ಟ್ರಗಲ್ಸ್ ನಿಮ್ಗೆ ಆ ಕಂಪನಿಯಲ್ಲೂ ಬರುತ್ತೆ. ಸೊ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ and this has to go ahead of your excitement. ಅಂಡ್ ಮೂರನೇ ಅಂಡ್ ದ ಮೋಸ್ಟ್ ಕಾಮನ್ ಒನ್, ನನ್ನ ಫ್ರೆಂಡ್ ಸ್ವಿಚ್ ಆಗಿದ್ದಾರೆ ಸೊ ನಾನು ಕೂಡ ಸ್ವಿಚ್ ಆಗಬೇಕು ಅಂತ. ಸೊ ನಿಮ್ಮ ಫ್ರೆಂಡ್ ಇದು ವರ್ಕ್ ಮಾಡುವಂತ ಟೆಕ್ನಾಲಜಿ ಬೇರೆ ಇರುತ್ತೆ, ಅವರ ಮ್ಯಾನೇಜರ್ದು ಮೈಂಡ್ ಸೆಟ್ ಬೇರೆ ಇರುತ್ತೆ, ಅವರ ಕಂಪನಿದು ಸ್ಕೋಪ್ ಬೇರೆ ಇರುತ್ತೆ. ಅದು ಯಾವುದು ನಾವು ಥಿಂಕ್ ಮಾಡೋದಿಲ್ಲ. ಅವನಿಗೆ ಅಷ್ಟು ಸ್ಯಾಲರಿ ಸಿಕ್ಕಿದೆ ಅಥವಾ ಅಷ್ಟು CTC ಸಿಕ್ಕಿದೆ, ಸೊ ದಿಸ್ ವುಡ್ ಬಿ ಅ ರೈಟ್ ಟೈಮ್ ಫಾರ್ ಮಿ ಆಲ್ಸೋ ಟು ಸ್ವಿಚ್. ಸೊ ನೀವು ನಿಮ್ಮ ಕರೆಂಟ್ ಸಿನಾರಿಯೋನ ಚೆಕ್ ಮಾಡಿ ಅಂಡ್ ಕಂಪೇರ್ ದಟ್ ವಿತ್ ಯುವರ್ ಫ್ರೆಂಡ್, ನಾಟ್ ವಿತ್ ದ CTC. ಸೊ ದೀಸ್ ಆರ್ ದ 3 main reasons why ನಾವು ರಿಯಾಕ್ಟಿವ್ ಆಗಿ ಸ್ವಿಚ್ ಮಾಡ್ತಿದ್ದೇವೆ rather than thinking with the clear mindset. So now to the important question, how long do you stay before switching? So the first one is under 12 months. ಸೊ ಒಂದು ಪ್ರಾಪರ್ ಆಗಿರುವಂಥ ಟಾಕ್ಸಿಕ್ ಎನ್ವೈರನ್ಮೆಂಟ್ ಅಥವಾ ಒಂದು ಮಿಸ್ಲೀಡಿಂಗ್ ಆಗಿರುವಂಥ ಜಾಬ್ ರೋಲ್ ಇಲ್ಲದಿದ್ರೆ ಈ ಟೈಮ್ ಒಳಗೆ ನೀವು ಬಿಡುವುದು ಇಸ್ ನಾಟ್ ಅ ಗುಡ್ ಐಡಿಯಾ. ಅಸ್ಯೂಮ್ ದ್ಯಾಟ್ ನೀವು ನಿಮ್ಮನ್ನು ಹೈರ್ ಮಾಡಿರೋದು ಸೇ ಫಾರ್ ಎಕ್ಸಾಂಪಲ್ ಒಂದು ಡೆವಲಪರ್ ಆಗಿ, ಈಗ ನಿಮಗೆ ಡೆವಾಪ್ಸ್ ರೀತಿಯಲ್ಲಿ ಒಂದು ಜಾಬ್ ಕೊಡ್ತಿದ್ದಾರೆ ಅಂತಿದ್ರೆ ದಟ್ ಇಸ್ ಅ ರಾಂಗ್ ಅಪ್ರೋಚ್. ದಟ್ಸ್ ಅ ರಾಂಗ್ ಅಪ್ರೋಚ್ ಫ್ರಮ್ ದ ಕಂಪನಿ. ಆರ್ ನಿಮ್ಮ ಅಲ್ಲಿ ಟಾಕ್ಸಿಕ್ ತುಂಬಾ ಕೆಟ್ಟದಾಗಿದ್ರೆ ದೆನ್ ಓನ್ಲಿ ಯು ಶುಡ್ ಮೇಕ್ ಶೂರ್ ದಟ್ ಯು ಆರ್ ಲಿವಿಂಗ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಇಲ್ಲ ಅಂತಿದ್ರೆ, ಬೇರೆ ಯಾವುದೇ ಸ್ಪೆಸಿಫಿಕ್ ಆಗಿರುವಂತ ರೀಸನ್ ಇಲ್ಲದಿದ್ರೆ ನೀವು ಹೊಸ ಕಂಪನಿಗೆ ಹೋಗಿ ಯಾವಾಗ ಇಂಟರ್ವ್ಯೂ ಕೊಡ್ತಿರೋ ದಟ್ ವಿಲ್ ಬಿ ಅ ವೆರಿ ಬಿಗ್ ರೆಡ್ ಫ್ಲಾಗ್ ಫಾರ್ ದಟ್ ಪರ್ಟಿಕ್ಯುಲರ್ ಇಂಟರ್ವ್ಯೂಯರ್ ಆನ್ ಯುವರ್ ಕ್ಯಾಂಡಿಡೇಚರ್. ಸೊ ಪ್ಲೀಸ್ ಡೋಂಟ್ ಡೂ ದಿಸ್ ಮಿಸ್ಟೇಕ್ ಅಂಡ್ ಡೋಂಟ್ ಸ್ವಿಚ್ ಯುವರ್ ಕಂಪನಿ ಅಂಡರ್ 12 months. 1 to 2 years. ಸೊ ದಿಸ್ ಇಸ್ ಕೈಂಡ್ ಆಫ್ ಅನ್ ಓಕೆ ಸಿಚುವೇಶನ್. ನಿಮಗೆ ಒಂದು ಪ್ರಾಪರ್ ಆಗಿರುವಂತ ಸ್ಟ್ರಾಂಗ್ ಆಗಿರುವಂತ ರೀಸನ್ಸ್ ಕೊಡ್ಬೋದು ಅಂತಿದ್ರೆ, ಅಥವಾ ಯಾವುದೆಲ್ಲ ಟೆಕ್ನಾಲಜೀಸ್ ಅಲ್ಲಿ ಹಳೆ ಕಂಪನೀಸ್ ಅಲ್ಲಿ ವರ್ಕ್ ಮಾಡಿದಿರಿ ಅಂತ ತೋರಿಸ್ಕೊಂಡು ಹೋಗೋದು ಅಂತಿದ್ರೆ, ಐ ಥಿಂಕ್ ದಿಸ್ ಟೈಮ್ ಲೈನ್ ಶುಡ್ ಬಿ ಓಕೆ. ಸೊ 1 to 2 years is 50-50, ನಾಟ್ ಟು ಬ್ಯಾಡ್ ಅಂಡ್ ಅಟ್ ದ ಸೇಮ್ ಟೈಮ್ ನಾಟ್ ಟು ಗುಡ್ ಆಲ್ಸೋ. ನೆಕ್ಸ್ಟ್ 2 to 3 years, ಇದೊಂದು ಪ್ರಾಬ್ಲಿ ದ ಬೆಸ್ಟ್ ಸ್ವೀಟ್ ಸ್ಪಾಟ್ ಅಂತಾನೆ ಹೇಳ್ಬೋದು ಫಾರ್ ಅ ಜಾಬ್ ಸ್ವಿಚ್. ಬಿಕಾಸ್ ಇಲ್ಲಿದು ಡ್ಯೂರೇಷನ್ ಹೇಗಿರ್ತದೆ ಅಂತ ಹೇಳಿದ್ರೆ, ನಿಮಗೆ ಓನರ್ಶಿಪ್ ಇದ್ದು ನೀವು 2 to 3 years ಕಂಪನಿಯಲ್ಲಿ ವರ್ಕ್ ಮಾಡಿದಿರಿ ಅಂತಲೂ ಇರುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಹೊಸ ಟೆಕ್ನಾಲಜೀಸ್ ಅನ್ನು ಕಲಿತು ಸ್ಕೇಲ್ ಮಾಡ್ಲಿಕ್ಕೋಸ್ಕರ ಹೊಸ ಆಪರ್ಚುನಿಟೀಸ್ ಅನ್ನು ಹುಡುಕ್ತೀರಿ ಎಂಬ ರೀತಿಯಲ್ಲೂ ಇದು ತೋರಿಸ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಸೊ ಐಡಿಯಲ್ ಟೈಮ್ ಫಾರ್ ಯು ಟು ಮೇಕ್ ಅ ಕರಿಯರ್ ಸ್ವಿಚ್ ಈಸ್ for 2 to 3 years. Next is above 5 years. ಸೊ ಒಂದೇ ಕಂಪನಿಯಲ್ಲಿ ನೀವು 5 ವರ್ಷ ವರ್ಕ್ ಮಾಡಿದ್ರೆ ಅದು ಸ್ವಲ್ಪ ನಿಮ್ಮ ಅಗೇನ್ಸ್ಟ್ ಆಗಿ ವರ್ಕ್ ಆಗ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಈಗ 2026 ಅಲ್ಲಿ. ಬಿಕಾಸ್ ವಾಟ್ ಡಸ್ ದಟ್ ಶೋಸ್, ನೀವು ಹೊಸ ಟೆಕ್ನಾಲಜೀಸ್ ಅನ್ನು ಕಲೀಲಿಕ್ಕೆ, ಅಡಾಪ್ಟ್ ಆಗ್ಲಿಕ್ಕೆ ನೀವು ರೆಡಿ ಇಲ್ಲ ಎಂಬ ಒಂದು ಥಾಟ್ ಪ್ರೊಸೆಸ್ ಇಂಟರ್ವ್ಯೂವರಿಗೆ ಹೋಗುತ್ತೆ. ಸೊ ಬಿಕಾಸ್ ದಿಸ್ ಇಸ್ ಆಲ್ ಅಬೌಟ್ ಇನೋವೇಷನ್ಸ್ ಅಂಡ್ ಆಲ್ ಅಬೌಟ್ ಯೂಸಿಂಗ್ AI. ಸೊ ನೀವು ಅದೇ ಟೆಕ್ನಾಲಜೀಸ್ ಅಲ್ಲಿ ಇದ್ದೀರಿ ಎಂಬುದಾಗಿ ತೋರಿಸ್ತದೆ. ಸೊ I would highly recommend to switch between 2 to 3 years rather than staying in the same company for 5 to 6 years. ಸೊ ಮೇನ್ ಟೇಕ್ ಅವೇ ಈ ಪರ್ಟಿಕ್ಯುಲರ್ ಸೆಕ್ಷನ್ ಅಲ್ಲಿ ಏನಂತ ಹೇಳಿದ್ರೆ, ಯಾವ್ದಾದ್ರು ಒಳ್ಳೆ ವಿಷಯ ಬರ್ತಾ ಉಂಟು ಅಂತ ಹೇಳ್ಬಿಟ್ಟು ಅದರ ಹಿಂದೆ ಹೋಗ್ಲಿಕ್ಕೆ ಟ್ರೈ ಮಾಡಿ, ಅಲ್ಲದೆ ಕೆಟ್ಟದಾಗಿ ಒಂದು ವಿಷಯ ಆಗ್ತಾ ಉಂಟು ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಟ್ರೈ ಮಾಡಬೇಡಿ. ಓಕೆ, ಸ್ವಲ್ಪ ಸ್ಯಾಲ್ರಿ ಬಗ್ಗೆ ಮಾತಾಡೋಣ. ಜಾಬ್ ಸ್ವಿಚ್ ಅಂತ ಹೇಳುವಾಗ ನಮ್ಮ ತಲೆಗೆ ಫಸ್ಟ್ ಹೋಗೋದೆ ಹೈಕ್ ಅಥವಾ ಸ್ಯಾಲ್ರಿ ಬಗ್ಗೆ. ಆಕ್ಚುಲಿ ನಾವು ತುಂಬಾ ರಿಗ್ರೆಟ್ ಆಗೋದು ಕೂಡ ಇದೇ ಟಾಪಿಕ್ ಮೇಲೆ. ಸೊ ಬಿಕಾಸ್ ದಿಸ್ ಇಸ್ ವಿಸಿಬಲ್ ಅಲ್ಲ, ಎಲ್ಲರಿಗೂ ಕಾಣ್ತಾ ಇದೆ ಎಷ್ಟು CTC ಇದೆ, ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕ್ರಿಟಿಕಲ್ ಆಸ್ಪೆಕ್ಟ್ ಆಫ್ ಜಾಬ್ ಸ್ವಿಚಿಂಗ್. ಬಟ್ ದಿಸ್ CTC ನಂಬರ್ ಡಸಂಟ್ ಟೆಲ್ ದ ಹೋಲ್ ಸ್ಟೋರಿ. ಈ CTC ನಿಮ್ಮ ರೋಲ್ ಇದು ಗ್ರೋತ್ ಅನ್ನು ಡಿಫೈನ್ ಮಾಡೋದಿಲ್ಲ. ಅಸ್ಯೂಮ್ ಯು ಆರ್ ವರ್ಕಿಂಗ್ ಇನ್ ಅ ಕಂಪನಿ ಆಸ್ ಅ ಸೀನಿಯರ್ ಇಂಜಿನಿಯರ್ ಅಂಡ್ ಆ ಕಂಪನಿ ಸ್ಟಾಗ್ನೆಂಟ್ ಗ್ರೋತ್ ಅಲ್ಲಿ ಇದೆ ಅಥವಾ ಯಾವುದೇ ರೀತಿಯಾಗಿರುವಂತಹ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕಾಣ್ತಾ ಇಲ್ಲ, ವರ್ಸಸ್ ಅ ಮಿಡ್ ಲೆವೆಲ್ ಇಂಜಿನಿಯರ್ ಇನ್ ಅನ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕಂಪನಿ. ಇದೆರಡನ್ನು ಕಂಪೇರ್ ಮಾಡಿದ್ರೆ ಒಂದು 2 ವರ್ಷ ಡೌನ್ ದ ಲೈನ್ ಆ ಮಿಡ್ ಲೆವೆಲ್ ಇಂಜಿನಿಯರ್ ಯಾರಿರ್ತಾರೋ ಅವರು ಒಂದು ಟ್ರೂ ಓನರ್ಶಿಪ್ ಪೊಸಿಷನ್ಗೆ ಬಂದ್ಬಿಡ್ತಾರೆ.
ಕಂಪೇರ್ಡ್ ಟು ದ ಸೀನಿಯರ್ ಇಂಜಿನಿಯರ್. ಸೀನಿಯರ್ ಆಗೇ ಇರ್ತಾರೆ, ಬಟ್ ಅವರಿಗೆ ಯಾವುದೇ ರೀತಿ ಆಗಿರುವಂತಹ ಗ್ರೋತ್ ಕಾಣ್ತಾ ಇಲ್ಲ. CTC ಪರವಾಗಿ ನೋಡುವಾಗ ಡೆಫಿನೆಟ್ಲಿ ಸೀನಿಯರ್ ಇಂಜಿನಿಯರ್ಗೆ ಹೈ CTC ಇರುತ್ತೆ, ಬಟ್ ಒಂದು 2 years ಡೌನ್ ದ ಲೈನ್ ಈ ಮಿಡ್ ಲೆವೆಲ್ ಇಂಜಿನಿಯರ್ಸ್ ಈ CTC ಅನ್ನು ಓವರ್ಕಮ್, ಸೀನಿಯರ್ ಇಂಜಿನಿಯರ್ CTC ಅನ್ನು ಓವರ್ಕಮ್ ಮಾಡ್ಲಿಕ್ಕೆ ಇರುವಂತಹ ಎಲ್ಲಾ ಚಾನ್ಸ್ಗಳು ಇದೆ. ಇಫ್ ದ ಕಂಪನಿ ಇಸ್ ಗ್ರೋಯಿಂಗ್ ದೆನ್ ಯು ಆರ್ ಗ್ರೋಯಿಂಗ್, ಇಫ್ ದ ಕಂಪನಿ ಇಸ್ ಸ್ಟಾಗ್ನೆಂಟ್ ದೆನ್ ಹೈ CTC ಇದ್ರೂ ನೀವು ಗ್ರೋತ್ ಆಸ್ಪೆಕ್ಟ್ ನೋಡುವಾಗ ಅದು ಕಡಿಮೆ ಆಗುತ್ತೆ. ಈ CTC ನಿಮ್ಮ ಟೀಮ್ ಕ್ವಾಲಿಟಿ ಬಗ್ಗೆನೂ ಹೇಳಲ್ಲ. ಅಸ್ಯೂಮ್ ದಟ್ ಯು ಆರ್ ಇನ್ ಅ ಟೀಮ್ ವೇರ್ ಯುವರ್ ಪಿಯರ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ ಯು, ನಿಮ್ಗಿಂತ ಸ್ಟ್ರಾಂಗ್ ಇದ್ದಾರೆ, ಅದು ನಿಮ್ಮ ಕಂಪೌಂಡ್ ಎನರ್ಜಿಯನ್ನು ಇನ್ನೂ ಹೆಚ್ಚು ಮಾಡಿಸುತ್ತೆ ರಾದರ್ ದ್ಯಾನ್ ದ ಕಂಪೇರ್ಡ್ CTC. ಸೊ ನೀವೊಂದು 35% ಹೈಕ್ ನೋಡೋಕ್ಕಿಂತಲೂ ಒಳ್ಳೇದು ಅಥವಾ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಿರೋದು ಇಫ್ ಯು ಹ್ಯಾವ್ ಅ ಗ್ರೂಪ್ ಆಫ್ ಸಾಲಿಡ್ ಗೈಸ್ ವೇರ್ ಯು ಕ್ಯಾನ್ ಲರ್ನ್ ಅಂಡ್ ಅರ್ನ್ ಕಂಪ್ಯಾರಿಟಿವ್ಲಿ ಮೋರ್. So be wiser while choosing the CTC. Don't fall into the salary trap. Next ನಂಗೆ ಮಾತಾಡಬೇಕಾಗಿರೋದು ಪ್ರಾಡಕ್ಟ್ ವರ್ಸಸ್ ಸರ್ವಿಸ್ ಬೇಸ್ಡ್ ಕಂಪನಿ. ಅಂಡ್ ಒಂದು ದೊಡ್ಡ ಡಿಬೇಟ್ ಇದು, ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಇಂಪಾರ್ಟೆಂಟಾ ಅಥವಾ ಸರ್ವಿಸ್ ಬೇಸ್ಡ್ ಕಂಪನಿ ಇಂಪಾರ್ಟೆಂಟಾ ಅಥವಾ ಇದರಲ್ಲಿ ಯಾವುದು ಬೆಟರ್ ಅಂತ. ಬಟ್ ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವ ಸಿಚುವೇಶನ್ ಅಲ್ಲಿ ಅಥವಾ ನಿಮ್ಮ ಯಾವ ಗೋಲ್ಸ್ ಅನ್ನು ನೀವು ಅಚೀವ್ ಮಾಡ್ಲಿಕ್ಕೆ ನೋಡ್ತೀರಾ ಅದ್ರ ಬೇಸಿಸ್ ಮೇಲೆ ಆಲೋಚನೆ ಮಾಡಿ ನಿಮಗೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಬೇಕಾ ಅಥವಾ ಸರ್ವಿಸ್ ಬೇಸ್ಡ್ ಕಂಪನಿ ಬೇಕು ಅಂತ. ಸೊ ನಾವು ಐ ಜಸ್ಟ್ ವಾಂಟ್ ಟು ಟಾಕ್ ಅಬೌಟ್ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಂಡ್ ಸರ್ವಿಸ್ ಬೇಸ್ಡ್ ಕಂಪನೀಸ್. ಹ್ಯೂಜ್ ಡಿಬೇಟ್ ಇದ್ರ ಮೇಲೆ, ಯಾವುದಕ್ಕೆ ಹೈ CTC ಬರುತ್ತೆ, ನಮ್ಮ ಜಾಬ್ ರೋಲಿಗೆ ಇದು ಯಾವ್ದು ಇಂಪಾರ್ಟೆಂಟ್, ಇಟ್ಸ್ ಅ ಡಿಬೇಟಬಲ್ ಥಿಂಗ್. ಬಟ್ ನನಗೆ ಬಂದಿರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆ ಏನಂತ ಹೇಳಿದ್ರೆ, ಸರ್ವಿಸ್ ಬೇಸ್ಡ್ ಕಂಪನೀಸ್ ಬೆಟರಾ ಅಥವಾ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಬೆಟರಾ ಅಂತ. ಬಟ್ ನನ್ನ ಉತ್ತರ ಏನಂತ ಹೇಳಿದ್ರೆ, ನೀವು ಯಾವ ಗೋಲನ್ನು ಅಚೀವ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಿ ಅಥವಾ ಏನನ್ನು ನಿಮ್ಮ ಕರೆಂಟ್ ಸಿಚುವೇಶನ್ ಯಾವುದಿದೆ ಅದ್ರ ಮೇಲೆ ಡಿಸೈಡ್ ಮಾಡಬೇಕು ವೆದರ್ ಯು ವಾಂಟ್ ಟು ಗೋ ಟು ಸರ್ವಿಸ್ ಬೇಸ್ಡ್ ಕಂಪನಿ ಆರ್ ಅ ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಸೊ ಈ ಇನ್ಸ್ಟೆನ್ಸ್ ಅಲ್ಲಿ ನನಗೆ ಸರ್ವಿಸ್ ಬೇಸ್ಡ್ ಕಂಪನಿ ಯಾಕೆ ಬೆಟರ್ ಅಂತ ಹೇಳ್ತೇನೆ, ಬಿಕಾಸ್ ನಿಮಗೆ ಮಲ್ಟಿಪಲ್ ಕ್ಲೈಂಟ್ ಎನ್ವೈರನ್ಮೆಂಟ್ಸ್ ಮೇಲೆ, ಮಲ್ಟಿಪಲ್ ಟೆಕ್ ಸ್ಟ್ಯಾಕ್ಸ್ ಮೇಲೆ, ಮಲ್ಟಿಪಲ್ ಇಂಡಸ್ಟ್ರಿ ಮೇಲೆ ವರ್ಕ್ ಮಾಡುವಂತ ಆಪರ್ಚುನಿಟೀಸ್ ಸಿಗುತ್ತೆ. ಅಂಡ್ ಇದು ನಿಮ್ಮ ಫಸ್ಟ್ ಇನಿಷಿಯಲ್ 3 years ತನಕ ಈ ನಾಲೆಜ್ ಇರೋದು ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ಅಡಾಪ್ಟಿವಿಟಿ ಹಾಗೂ ಕಮರ್ಷಿಯಲ್ ಅವೇರ್ನೆಸ್ ಬಗ್ಗೆ ಗೊತ್ತಾಗಬೇಕು ಅಂತಿದ್ರೆ ಐ ಬಿಲೀವ್ ನೀವು ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಲ್ಲಿ ವರ್ಕ್ ಮಾಡೋದು ಅಥವಾ ಸರ್ವಿಸ್ ಬೇಸ್ಡ್ ಕಂಪನೀಸ್ ನಿಮಗೆ ಎಕ್ಸ್ಟ್ರಾ ಆಡೆಡ್ ಅಡ್ವಾಂಟೇಜ್ ಕೊಡ್ತಾ ಇದೆ. ಅಂಡ್ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ಗೆ ಅದರದೇ ಆಗಿರುವಂತಹ ಗುಣಗಳು ಇದೆ. ಅದು ನಿಮಗೆ ಡೆಪ್ತ್ ಕೊಡುತ್ತೆ, ಓನರ್ಶಿಪ್ ಕೊಡುತ್ತೆ, ಲಾಂಗ್ ಟರ್ಮ್ ಸ್ಟೇಕ್ಸ್ ಕೊಡುತ್ತೆ ಇನ್ ವಾಟ್ ಎವರ್ ಯು ಬಿಲ್ಡ್. ನೀವು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತೀರಿ, ಅದನ್ನು ಶಿಪ್ ಮಾಡ್ತೀರಿ, ಕ್ಲೈಂಟ್ಸ್ ಕಡೆಯಿಂದ ಫೀಡ್ಬ್ಯಾಕ್ ಅನ್ನು ತಗೊಳ್ತೀರಿ, ಅದನ್ನು ರೀಬಿಲ್ಡ್ ಮಾಡ್ತೀರಿ. ಸೊ ಈ ಎಂಟೈರ್ ಜರ್ನಿ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಇರುತ್ತೆ. ಇದು ನಿಮಗೆ ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಲ್ಲಿ ಸಿಗ್ಲಿಕ್ಕೆ ಆಗುದಿಲ್ಲ. ಸೊ ಕರಿಯರ್ ಸ್ಟೇಜಸ್ ಮೇಲೆ ಇವುಗಳಲ್ಲಿ ಯಾವುದು ಬೆಸ್ಟ್ ಅಂತ ನೋಡೋಣ. ಸೊ 0 to 3 years ಎಕ್ಸ್ಪೀರಿಯನ್ಸ್ ಅಲ್ಲಿ ಅಕಾರ್ಡಿಂಗ್ ಟು ಮೀ ಸರ್ವಿಸ್ ಬೇಸ್ಡ್ ಕಂಪನೀಸ್ ಆರ್ ಬೆಸ್ಟ್, ಬಿಕಾಸ್ ನಿಮಗೆ ಅಲ್ಲಿ ಒಂದು ಕಂಪನಿದು ಅಡ್ವೊಕೇಟ್ಸ್ ಆಗುತ್ತೆ, ಕಂಪನಿ ಹೇಗೆ ವರ್ಕ್ ಆಗುತ್ತೆ, ಕ್ಲೈಂಟ್ಸ್ ಯಾವ ರೀತಿ ಕಮ್ಯುನಿಕೇಟ್ ಆಗುತ್ತೆ ಅಂಡ್ ಬ್ರಾಡರ್ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡುವಂತ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಸೊ ಅಫ್ಕೋರ್ಸ್ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಲ್ಲಿ ನೀವು ಪ್ಲೇಸ್ ಆದ್ರೆ ಡೆಫಿನೆಟ್ಲಿ ನಿಮಗೆ ಹೈ CTC ಸಿಗುತ್ತೆ. ಬಟ್ ಪ್ರಾಡಕ್ಟ್ ಬೇಸ್ಡ್ ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಲ್ಲಿ ನೀವು ನೋಡೋದು ಅಂತಿದ್ರೆ ನಿಮಗೆ ಡೆಪ್ತ್ ಆಗಿರುವಂತ ಇನ್ಫಾರ್ಮೇಶನ್ ಸಿಗುವಂತ ಸಾಧ್ಯತೆ ಇದೆ. ನೆಕ್ಸ್ಟ್ 3 to 6 years I would say right time to move to product based company. ನಿಮ್ಗೆ ಆಲ್ರೆಡಿ ಕ್ರೆಡಿಬಿಲಿಟಿ ಇದೆ, ನಿಮ್ಗೆ ಆಲ್ರೆಡಿ ಕಾಂಟೆಕ್ಸ್ಟ್ ಇದೆ, ನಿಮ್ಗೆ ಆಲ್ರೆಡಿ ಅವೇರ್ನೆಸ್ ಇದೆ ಯಾವ ರೀತಿ ಟೆಕ್ ಕಂಪನೀಸ್ ವರ್ಕ್ ಆಗುತ್ತೆ ಅಂತ. ನಾವು ಇಫ್ ಯು ಮೂವ್ ಟು ಪ್ರಾಡಕ್ಟ್ ಬೇಸ್ಡ್ ಕಂಪನಿ, ಇಲ್ಲಿ ನಿಮಗೆ ಲಾರ್ಜರ್ ದ್ಯಾನ್ ಲೈಫ್ ಆಗಿರುವಂತ ಒಂದು ಹೈಕ್ ಅನ್ನು ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ದಿಸ್ ವುಡ್ ಬಿ ದ ರೈಟ್ ಟೈಮ್. ನೆಕ್ಸ್ಟ್ 3 to 6 years probably the best time for you to work in product based companies. So ನೀವು ಈಗಲೂ ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಲ್ಲಿ ಇದ್ರೆ the right time to switch to product based companies, because ಯಾಕಂದ್ರೆ ನಿಮಗೆ ಕಾಂಟೆಕ್ಸ್ಟ್ ಇದೆ, ನಿಮಗೆ ಕ್ರೆಡಿಬಿಲಿಟಿ ಇದೆ. ಸೊ ರೈಟ್ ಟೈಮ್, ಪ್ಲೀಸ್ ಮೇಕ್ ದ ಸ್ವಿಚ್ as soon as possible for you to get a significant amount of hike. Beyond 6 years in service based company, I actually don't recommend. ನೀವು ಒಂದು 6 ವರ್ಷಕ್ಕಿಂತಲೂ ಹೆಚ್ಚು ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಲ್ಲಿ ಇದ್ರೆ ಮತ್ತೆ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ಗೆ ಸ್ವಿಚ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ನಿಮ್ಮನ್ನು ಒಂದು ಸರ್ವಿಸ್ ಓನ್ಲಿ ಲೇಬಲ್ ಅಲ್ಲಿ ಕನ್ಸಿಡರ್ ಮಾಡುತ್ತೆ. ಡೆಫಿನೆಟ್ಲಿ ಮತ್ತೆ ನಿಮಗೆ ಇನ್ನೊಂದು ಸರ್ವಿಸ್ ಬೇಸ್ಡ್ ಕಂಪನೀಸ್ಗೆ ಡೆಫಿನೆಟ್ಲಿ ಮೂವ್ ಆನ್ ಆಗ್ಬೋದು, ಬಟ್ ಫಾರ್ ದಟ್ ಇನ್ಸ್ಟೆನ್ಸ್ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ಗೆ ಸ್ವಿಚ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಐಡಿಯಲಿ ಐ ವುಡ್ ಸೇ 3 years ಇರುವಾಗ ನೀವು ಸರ್ವಿಸ್ ಬೇಸ್ಡ್ ಕಂಪನೀಸ್ ಇಂದ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ಗೆ ಸ್ವಿಚ್ ಆಗೋದು ಸೂಕ್ತ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಜಾಸ್ತಿ ಜನ ಮಾತಾಡ್ತಿಲ್ಲ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಹಾಗೂ ಸರ್ವಿಸ್ ಬೇಸ್ಡ್ ಕಂಪನೀಸ್ ಮಾತಾಡುವಾಗ ಏನಂತ ಹೇಳಿದ್ರೆ ಇಸ್ ದ ಮ್ಯಾನೇಜರ್ಸ್. ಸೊ ನೀವೊಂದು ಆವರೇಜ್ ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಲ್ಲಿ ಇದ್ದು ನಿಮ್ಗೊಂದು ಒಳ್ಳೆ ಮ್ಯಾನೇಜರ್ ಇದ್ರೆ ದಟ್ ವುಡ್ ಬಿ ಸೂಪರ್ ಬೆನಿಫಿಷಿಯಲ್ ಫಾರ್ ಯು ರಾದರ್ ದನ್ ಯು ಬೀಯಿಂಗ್ ಇನ್ ದ ಟಾಪ್ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ವಿತ್ ದ ಬ್ಯಾಡ್ ಮ್ಯಾನೇಜರ್. ಸೊ ಮ್ಯಾನೇಜರ್ ಸತ್ಯ ಹೇಳಬೇಕು ಅಂತಿದ್ರೆ ಒಂದು ಇನ್ಸ್ಟ್ರೂಮೆಂಟಲ್ ಪಾರ್ಟ್ ನಿಮ್ಮ ಗ್ರೋತಿಗೋಸ್ಕರ. ಸೊ ಇಫ್ ಯು ಗೆಟ್ ಅ ರಿಯಲ್ ಗುಡ್ ಮ್ಯಾನೇಜರ್, ಐ ಫೀಲ್ ಯು ಆರ್ ರಿಯಲಿ ಲಕ್ಕಿ. ಇಲ್ಲ ಅಂತಿದ್ರೆ ಐ ಥಿಂಕ್ ಆ ಗ್ರೋತ್ ಆಸ್ಪೆಕ್ಟ್ ಅಲ್ಲೂ ಅದೇ ರೀತಿ ಮೆಂಟಲ್ ಸ್ಟ್ರೆಸ್ ಆಸ್ಪೆಕ್ಟ್ ಅಲ್ಲೂ ನೀವು ಸ್ಟ್ರಗಲ್ ಮಾಡೋದನ್ನು ನಾವು ಎಷ್ಟೋ ಜನರಲ್ಲಿ ನೋಡಿದ್ದೇವೆ. 2026 ಅಲ್ಲಿ ಕಂಪನೀಸ್ ಯಾವುದಕ್ಕೆ ಹೈ ಪೇ ಮಾಡ್ತಿದ್ದಾರೆ ಅಥವಾ ನಿಮ್ಮನ್ನು ಇಂಟರ್ವ್ಯೂ ಮಾಡುವಾಗ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ದ ಫಸ್ಟ್ ಒನ್ ಈಸ್ ಡಿಸೈನ್ ಥಿಂಕಿಂಗ್ ಅಂಡ್ ಸೊಲ್ಯೂಷನ್ ಆರ್ಕಿಟೆಕ್ಟ್.
ಐ ಥಿಂಕ್ ನಾನು ಎಲ್ಲ ವಿಡಿಯೋಸಲ್ಲಿ ನಾನು ಇದು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೇನೆ. ನಿಮ್ಗೊಂದು ಸೊಲ್ಯೂಷನ್ ಅನ್ನು ಡಿಸೈನ್ ಮಾಡ್ಲಿಕ್ಕಿರುವಂಥ ಕೆಪಬಿಲಿಟೀಸ್ ನೀವು ಬರಲೇಬೇಕಾಗುತ್ತೆ 2026 ಅಲ್ಲಿ. ದಟ್ ಈಸ್ ನಾಟ್ ಅನ್ ಆಪ್ಷನ್ ಎನಿಮೋರ್, ದಟ್ ಈಸ್ ದ ನೀಡೆಡ್. ಸೊ ಯಾರು ಗೋಯಿಂಗ್ ಫಾರ್ ಕೋಡರ್ಸ್ ಅಂತ ಇರೋದಿಲ್ಲ, ಎವ್ರಿ ಒನ್ ವಿಲ್ ಬಿ ಸೊಲ್ಯೂಷನ್ ಬಿಲ್ಡರ್ಸ್. ಸೊ ಪ್ಲೀಸ್ ಸ್ಟ್ರೆಸ್ ಆನ್ ದ ಫ್ಯಾಕ್ಟ್ ದಟ್ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಎರಡನೇದು AI ಫ್ಲೂಯೆನ್ಸಿ. ಮಾಡೆಲ್ಸ್ ಅನ್ನು ಬಿಲ್ಡ್ ಮಾಡಬೇಡಿ, ಆಲ್ರೆಡಿ ಬೇಕಾದಷ್ಟು ಮಾರ್ಕೆಟ್ ಅಲ್ಲಿ ಇದೆ. ಇರುವಂತ ಮಾಡೆಲ್ಸ್ ಅನ್ನು ಕರೆಕ್ಟ್ ಆಗಿ ನಿಮ್ಮ ಬಿಸ್ನೆಸ್ ಯೂಸ್ ಕೇಸ್ಗೆ ಯೂಸ್ ಮಾಡುವಂತ ರೀತಿಯಲ್ಲಿ ಕಲಿಲಿಕ್ಕೆ ನೋಡಿ ಅಂಡ್ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನೋಡಿ. ಕಂಪನೀಸ್ ಆರ್ ಪೇಯಿಂಗ್ ರಿಯಲಿ ಹೈ ಫಾರ್ ದೀಸ್ ಟ್ಯಾಲೆಂಟ್ಸ್. ಮೂರನೇದು ಪ್ರಾಬ್ಲಮ್ ಡಿಕಂಪೋಸಿಷನ್ ಅಂತ ಕರೀತಾರೆ. ಅಂದ್ರೆ ವೇಗ್ ಆಗಿರುವಂತ ಬಿಸ್ನೆಸ್ ಸ್ಟೇಟ್ಮೆಂಟ್ ಅನ್ನು ಇಟ್ಕೊಂಡು ಅದಕ್ಕೆ ಯಾವ ರೀತಿ ಸ್ಟ್ರಾಂಗ್ ಆಗಿರುವಂತ ಸ್ಟ್ರಕ್ಚರ್ಡ್ ಟೆಕ್ನಿಕಲ್ ಸೊಲ್ಯೂಷನ್ಸ್ ಕೊಡಬಹುದು. ಈ ಸ್ಕಿಲ್ಸ್ ಅನ್ನು ಕಂಪನೀಸ್ ಹೆವಿಲಿ ನೋಡ್ತಾ ಇದ್ದಾರೆ. ಬಿಕಾಸ್ ಒಂದ್ ಸೈಡ್ ಅಲ್ಲಿ AI ಯೂಸ್ ಮಾಡ್ತಿರುವಾಗ ಬಿಸ್ನೆಸ್ ನೀಡ್ಸ್ ಗೆ ಬೇಕಾಗಿರುವಂತ ರೀತಿಯಲ್ಲಿ ಅದನ್ನು ನಾವು ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಕೈಂಡ್ ಆಫ್ ಬೋತ್ ಮ್ಯಾಚಿಂಗ್ ಬೋತ್ ದ ಬಿಸ್ನೆಸ್ ಲೇಯರ್ ಅಂಡ್ ಆಲ್ಸೋ ದ ಟೆಕ್ನಿಕಲ್ ಲೇಯರ್. ಸೊ ಈ ಬಗ್ಗೆ ಇರುವಂತ ನಾಲೆಜ್ ಇರುವವರಿಗೆ ಹೈಯೆಸ್ಟ್ ಡಿಮಾಂಡ್ ಅಂಡ್ ಹೈಯೆಸ್ಟ್ ಪೇ 2026 ಅಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಇಸ್ code review and judgment quality. I think very interesting on the aspects which companies are highly looking on, or the skills which they are looking on. ಕೋಡ್ ಡೆಫಿನೆಟ್ಲಿ AI ಬರೆದು ಕೊಡುತ್ತೆ, ಅದನ್ನು ರಿವ್ಯೂ ಮಾಡಬೇಕಾಗಿರುವಂಥ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು. ಅಂಡ್ ಬರ್ದಿರುವಂಥ ಕೋಡ್ ಆಕ್ಚುಲಿ ಸ್ಕೇಲಬಲ್ ಅಂತ ಗೊತ್ತಿರುವಂಥ ಒಂದು ಥಾಟ್ ಪ್ರೊಸೆಸ್ ಕೂಡ ನಿಮ್ಮ ಹತ್ರ ಇರಬೇಕು. ಅಂಡ್ ಈ ಸ್ಕಿಲ್ ಈಸಿ ಇಲ್ಲ, ಲೆಟ್ಸ್ ಬಿ ವೆರಿ ಆನೆಸ್ಟ್, ಈ ಸ್ಕಿಲ್ಸ್ ಅನ್ನು ತಗೊಳ್ಳೋದು ಈಸಿ ಇಲ್ಲ. ಸೊ ಆ ಸ್ಕಿಲ್ಸ್ ಅನ್ನು ಡೆಫಿನೆಟ್ಲಿ ಈಸ್ ವಾಟ್ ಕಂಪನೀಸ್ ಆರ್ ಲುಕಿಂಗ್ ಫಾರ್. ನೆಕ್ಸ್ಟ್ ಇಸ್ ಕಮ್ಯುನಿಕೇಶನ್. ತುಂಬಾ ಜಾಸ್ತಿ ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಕಮ್ಯುನಿಕೇಶನ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಕ್ರಿಟಿಕಲ್ ಸ್ಕಿಲ್ಸ್ ಕಂಪನೀಸ್ ಆರ್ ಲುಕಿಂಗ್ ಫಾರ್ ಯು 2026. ಯಾಕೆ ಅಂತ ಹೇಳ್ತೇನೆ, ಒಂದು ಏನಂತ ಹೇಳಿದ್ರೆ, ನೀವು ಕ್ಲೈಂಟ್ಸ್ ಹತ್ರ ಮಾತಾಡ್ಲಿಕ್ಕೆ ಇರುವಂತ ಸ್ಕಿಲ್ಸ್ ಇರಬೇಕು. ಇಲ್ಲದಿದ್ರೆ ಮ್ಯಾನೇಜ್ಮೆಂಟ್ ಅಥವಾ ನಿಮ್ಮ ಮ್ಯಾನೇಜರ್ ಹತ್ರ ಒಂದು ಸೊಲ್ಯೂಷನ್ ಅನ್ನು ಪ್ರೊವೈಡ್ ಮಾಡ್ಲಿಕ್ಕೆ ಇರುವಂತ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ರೆ ಅದನ್ನು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಬೇಕಾಗಿರುವಂತ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು. ಸೊ ನಿಮ್ಮ ಹತ್ರ ಒಂದು ಐಡಿಯಾ ಇದ್ರೆ ಅದು ಬರೀ ನಿಮ್ಮ ಒಳಗೆ ಮಾತ್ರ ಇರಬಾರ್ದು, ಅದನ್ನು ಆಕ್ಚುಲಿ ಕನ್ವೆ ಮಾಡುವಂತ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು. ಸೊ ಕಮ್ಯುನಿಕೇಶನ್ ಆಲ್ಸೋ is the most important thing. So these are the few skills ನಾನು ಹೇಳ್ತಾ ಇರೋದು. ಟೆಕ್ನಾಲಜಿ ಸ್ಟ್ಯಾಕ್ ಬಗ್ಗೆ ಹೇಳ್ತಾ ಇಲ್ಲ, ಸ್ಕಿಲ್ಸ್ ವಿಚ್ ಕಂಪನೀಸ್ ಆರ್ ಆಕ್ಚುಲಿ ಪೇಯಿಂಗ್ ಹೈ, ಆರ್ ನಿಮ್ಮಲ್ಲಿ ಕಂಪನಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಪ್ರಾಬಬ್ಲಿ ಇನ್ 2026. ಆಲ್ರೈಟ್, ನೀವು ಹೇಗೆ ಸ್ವಿಚ್ ಮಾಡ್ಲಿಕ್ಕೆ ಡಿಸೈಡ್ ಮಾಡಿದ್ರಿ, ಬಟ್ ಹೇಗೆ ಚೆನ್ನಾಗಿ ಮಾಡ್ಬೋದು ಇದನ್ನು ನೋಡುವ. ಅದರಲ್ಲಿ ಮೊದಲನೇದು ರೆಸ್ಯೂಮೆ ಆಪ್ಟಿಮೈಸೇಷನ್, ವೆರಿ ಇಂಪಾರ್ಟೆಂಟ್. ಅಂಡ್ ಟು ಬಿ ಆನೆಸ್ಟ್ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗಿರುವಂತ ಒಂದು ಪಾರ್ಟ್ ನಿಮ್ಮ ಜಾಬ್ ಸ್ವಿಚ್ ಅಲ್ಲಿ. ಅಫ್ಕೋರ್ಸ್ ಎಲ್ಲರ ಹತ್ರ ರೆಸ್ಯೂಮೆ ಇದೆ, ಬಟ್ ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ಕನ್ಸೈಸ್ ಆಗಿದೆ, ಎಷ್ಟು ಅಚೀವ್ಮೆಂಟ್ ಫೋಕಸ್ ಆಗಿದೆ ರಾದರ್ ದನ್ ಟಾಸ್ಕ್ ಫೋಕಸ್. ಬಿಕಾಸ್ ಈಗಿರುವಂತ ರೆಸ್ಯೂಮೆ ಎಲ್ಲ ಸ್ಕ್ರೀನ್ ಮಾಡ್ತಿರೋದು AI ಟೂಲ್ಸ್ ರಾದರ್ ದನ್ HR. ಸೊ ಆಪ್ಟಿಮೈಸಿಂಗ್ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಸೇ ಫಾರ್ ಎಕ್ಸಾಂಪಲ್, ನೀವೊಂದು API ರೆಸ್ಪಾನ್ಸ್ ಟೈಮ್ ಅನ್ನು 40% ರೆಡ್ಯೂಸ್ ಮಾಡಿದಿರಿ ಅಂತಿದ್ರೆ, ಅದನ್ನು ನಾನು ಬ್ಯಾಕ್ ಎಂಡ್ ಅಲ್ಲಿ ಆಪ್ಟಿಮೈಸೇಷನ್ ಮಾಡಿದ್ದೇನೆ ಅಥವಾ ಬ್ಯಾಕ್ ಎಂಡ್ ವರ್ಕ್ ಅಲ್ಲಿ ಆಪ್ಟಿಮೈಸೇಷನ್ ಮಾಡಿದ್ದಾನೆ ಎಂಬುದಾಗಿ ನೀವು ಡಿಸ್ಕ್ರಿಪ್ಟಿವ್ ಆಗಿ ತೋರಿಸ್ಕೊಂಡು ಹೋದ್ರೆ ದಾಟ್ ಆಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ. ಸೊ ರೆಸ್ಯೂಮೆ ಆಪ್ಟಿಮೈಸ್ ಮಾಡೋದು ಇಸ್ ದ ಮೋಸ್ಟ್ ಕ್ರಿಟಿಕಲ್ ಆಸ್ಪೆಕ್ಟ್. ಸೆಕೆಂಡ್ ಒನ್ ಈಸ್ ಲಿಂಕ್ಡ್ಇನ್. ನಿಮ್ಮ ಆಕ್ಚುಲಿ ದ ಫಸ್ಟ್ ಇಂಟರ್ವ್ಯೂ ನಡೆಯುವುದೇ ಲಿಂಕ್ಡ್ಇನ್ ಅಲ್ಲಿ. ರೆಕ್ರೂಟರ್ ಆಕ್ಚುಲಿ ಇಂಟರ್ವ್ಯೂಕ್ಕಿಂತ ಫಸ್ಟ್ ನಿಮ್ಮ ಪ್ರೊಫೈಲ್ ಅನ್ನು ಚೆಕ್ ಮಾಡ್ತಾರೆ, ನಿಮ್ಮ ಎಂಗೇಜ್ಮೆಂಟ್ ಅನ್ನು ಚೆಕ್ ಮಾಡ್ತಾರೆ, ನಿಮ್ಮ ಆಕ್ಟಿವಿಟೀಸ್ ಅನ್ನು ಚೆಕ್ ಮಾಡ್ತಾರೆ. ಸೊ ಯಾವ್ದಾದ್ರ ಬಗ್ಗೆ ಬ್ಲಾಗ್ ಅನ್ನು ಬರೆಯುವಂಥದ್ದು, ಯಾವ್ದಾದ್ರು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ರೆ ಅದ್ರ ಬಗ್ಗೆ ಬರೆಯುವಂಥದ್ದು, 3 to 4 ಪೋಸ್ಟ್ ಸಾಕು ಪರ್ ಮಂತ್. ಇದನ್ನು ಹಾಕಿದ್ರೆ ನಿಮ್ಮ ಕ್ರೆಡಿಬಿಲಿಟಿ ಅಂಡ್ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನು ಜಡ್ಜ್ ಮಾಡಲಿಕ್ಕೆ ಇಂಟರ್ವ್ಯೂವರ್ಸ್ಗೆ ಫಾಸ್ಟ್ ಆಗಿ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಇಂಟರ್ವ್ಯೂಸ್. ಸೊ ಬೇಸಿಕಲಿ 2026 ಅಲ್ಲಿ ನಾನು ನೋಡಿರುವಂತ ಚೇಂಜಸ್ ಏನಂತ ಹೇಳಿದ್ರೆ, ನಿಮ್ಗೆ ಎಷ್ಟು ಗೊತ್ತುಂಟು ಅಂತ ಆಕ್ಚುಲಿ ಇಂಟರ್ವ್ಯೂರ್ಸ್ ಚೆಕ್ ಮಾಡೋಕ್ಕಿಂತಲೂ ಮುಂಚೆ ನೀವು ಹೇಗೆ ಥಿಂಕ್ ಮಾಡ್ತಿದ್ದೀರಿ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಟು ಬಿ ಆನೆಸ್ಟ್, ದಿಸ್ ಇಸ್ ರಿಯಲಿ ಟ್ರೂ. ನಾನು ರೀಸೆಂಟ್ಲಿ ನಮ್ಮ ಸ್ಟೂಡೆಂಟ್ಸ್ ಅಲ್ಲೇ ನೋಡಿರುವಂತದ್ದು ಏನಂತ ಹೇಳಿದ್ರೆ, ಅವರಿಗೆ ಥಿಂಕ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡುವ ಒಂದು ಥಾಟ್ ಪ್ರೊಸೆಸ್ ಈಗ ಬಂದಿದೆ. ಸೊ ನಿಮ್ಗೆ ಏನು ಗೊತ್ತಿದೆ ಅದನ್ನು ಪ್ರಾಪರ್ಲಿ ಸ್ಟ್ರಕ್ಚರ್ಡ್ಲಿ ಹೇಳಲಿಕ್ಕೆ ಕಲಿಯುವಂತ ಒಂದು ಸ್ಕಿಲ್ ಅನ್ನು ನೀವು ಡೆವಲಪ್ ಮಾಡಬೇಕಾಗುತ್ತೆ. ಅದು ಸೊಲ್ಯೂಷನ್ ಓರಿಯೆಂಟೆಡ್ ಆಗಿ ಕಂಪ್ಲೀಟ್ಲಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಬೇಕು ಅಂತಿಲ್ಲ, ಬಟ್ ಅಟ್ ಲೀಸ್ಟ್ ದ ವೇ ಯು ಥಿಂಕ್, ಆ ಸೂಡೋ ಕೋಡ್, ಆ ಒಂದು ಅಪ್ರೋಚ್ ಹೇಗಿದೆ ಸೊಲ್ಯೂಷನ್ಗೆ, ದಟ್ ಹ್ಯಾಸ್ ಟು ಬಿ ಟಾಪ್ ನಾಚ್. ಸೊ ಆ ಒಂದು ಸ್ಕಿಲ್ ಅನ್ನು ಪ್ರಾಬಬ್ಲಿ 2026 ಅಲ್ಲಿ ಕಲಿಲಿಕ್ಕೆ ಟ್ರೈ ಮಾಡಿ. ಒಂದು ಆಫರ್ ಅನ್ನು ಅಕ್ಸೆಪ್ಟ್ ಮಾಡೋಕ್ಕಿಂತಲೂ ಮುಂಚೆ ಈ 4 ಥಿಂಗ್ಸ್ ಅನ್ನು ಕೇರ್ಫುಲಿ ಮಾನಿಟರ್ ಮಾಡಿ. ಫಸ್ಟ್ ಒನ್, ಡೋಂಟ್ ಓನ್ಲಿ ಚೆಕ್ ಯುವರ್ CTC ಬಟ್ ಗೋ ಥ್ರೂ ಯುವರ್ ಕಂಪ್ಲೀಟ್ ಆಫರ್ ಲೆಟರ್. ಬಿಕಾಸ್ ಅದರಲ್ಲಿ ತುಂಬಾ ಕ್ಲಾಸಸ್ಗಳು ಇರುತ್ತೆ. CTC ಅಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ, ಬಟ್ ಅದರಲ್ಲಿ ನಿಮ್ಮ ಬೋನಸಸ್ ಬಗ್ಗೆ ಮಾತಾಡಿರ್ತಾರೆ, ನಿಮ್ಮ ಪೇಮೆಂಟ್, ನಿಮ್ಮ ಆಕ್ಚುಲಿ CTCಯ ಬ್ರೇಕ್ ಡೌನ್, ಸ್ಯಾಲರಿ ಬ್ರೇಕ್ ಡೌನ್ ಬಗ್ಗೆ ಮಾತಾಡಿಟ್ಟಿರ್ತಾರೆ, ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಸಸ್ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ನಾವೇನ್ ಮಾಡ್ತೇವೆ, ಒಂದು ಆಫರ್ ಲೆಟರ್ ತಗೊಳ್ಳುವಾಗ ಎಸ್ ಐ ಅಗ್ರಿ ಅಂತ ಹೇಳ್ಬಿಟ್ಟು ಹೋಗ್ತೇವೆ, ಮತ್ತೆ ಅದರಲ್ಲಿರುವಂತ ಕ್ಲಾಸಸ್ ಬಗ್ಗೆ ನಾವು ನೋಡ್ತೇವೆ, ಅಂಡ್ ಆ ಕ್ಲಾಸಸ್ ಕೆಲವೊಮ್ಮೆ ನಮ್ಮ ಎಗೇನ್ಸ್ಟ್ ಬರುವಂತ ಸಾಧ್ಯತೆ ಇದೆ. ಸೊ ಆಫರ್ ಲೆಟರ್ ಅನ್ನು ಫಸ್ಟ್ ಪೂರ್ತಿಯಾಗಿ ಒಂದು 2 to 3 ಟೈಮ್ಸ್ ಓದುವಂತಹ ಒಂದು ಮೈಂಡ್ ಸೆಟ್ಗೆ ಬನ್ನಿ.
ಸೆಕೆಂಡ್ ಒನ್, ಟೀಮ್ ಬಗ್ಗೆ ಕೇಳಿ. ನೀವು HR ಹತ್ರ ಮಾತಾಡುವಾಗ ನೀವು ವರ್ಕ್ ಮಾಡುವಂತ ಟೀಮ್ ಬಗ್ಗೆ ಕೇಳಿ. ಮ್ಯಾನೇಜರ್ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳಲಿಕ್ಕೆ ಹೇಳಿ. ದೇರ್ ಇಸ್ ನೋ ಪ್ರಾಬ್ಲಮ್. ನೀವು ಪೊಲೈಟ್ ಆಗಿ ಎಷ್ಟು ಕೇಳ್ತಿರೋ ಅಷ್ಟು ಪೊಲೈಟ್ ಆಗಿ ಅವರು ಕೂಡ ಆನ್ಸರ್ ಮಾಡ್ಲಿಕ್ಕೆ ನೋಡ್ತಾರೆ. ಅಟ್ರಿಷನ್ ರೇಟ್ ಹೇಗುಂಟು ಅಂತ ಕೇಳಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, HR ಗೆ ನೀವು ಎಷ್ಟು ಕ್ರೆಡಿಬಲ್ ಇದ್ದೀರಿ, ನೀವೆಷ್ಟು ಡೀಪ್ ಆಗಿ ಕಂಪನಿ ಬಗ್ಗೆ ನಾಲೆಜ್ ಗೇನ್ ಮಾಡ್ತೀರಿ, ಇದ್ರ ಒಂದು ಐಡಿಯಾ ಸಿಗುತ್ತೆ. ಸೊ ಇದನ್ನು ಕೂಡ ಕೇಳುವಾಗ ನೀವು ಪ್ರಾಪರ್ ಆಗಿ ಕೇಳುವಂತ ರೀತಿಯಲ್ಲಿ ಇರಬೇಕು, ರಾದರ್ ದ್ಯಾನ್ ಜಸ್ಟ್ ಗೋಯಿಂಗ್ ಅಂಡ್ ಬ್ಲಂಟ್ಲಿ ಆಸ್ಕಿಂಗ್. ಸೊ ಪ್ರಾಪರ್ ಆಗಿ ಒಂದು ಓರಿಯಂಟೇಷನ್ ಆರ್ಟಿಕ್ಯುಲೇಟ್ ಮಾಡಿಕೊಂಡು ಕೇಳಿದ್ರೆ ಡೆಫಿನೆಟ್ಲಿ ದಿಸ್ ಆಡ್ ವ್ಯಾಲ್ಯೂ ಟು ಯುವರ್ ಕ್ಯಾಂಡಿಡೇಚರ್. ಮೂರನೇದು, ಕೌಂಟರ್ ಆಫರ್. ನೀವು ಪ್ರಾಬಬ್ಲಿ ಒಂದು ಕಂಪನಿಯಿಂದ ರಿಸೈನ್ ಮಾಡ್ಲಿಕ್ಕೆ ಹೋದಾಗ ಒಂದು ಕೌಂಟರ್ ಆಫರ್ ಕೊಡ್ತಾರೆ ನಿಮ್ಮನ್ನು ರಿಟೈನ್ ಮಾಡ್ಲಿಕ್ಕೆ. ಅದ್ರ ಬಗ್ಗೆ 2 to 3 times ಥಿಂಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ. ಅವರು ಜಾಸ್ತಿ ಅಮೌಂಟ್ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ದಯಮಾಡಿ ಅದ್ರ ಹಿಂದೆ ಹೋಗ್ಲಿಕ್ಕೆ ಟ್ರೈ ಮಾಡಬೇಡಿ. ದ್ಯಾಟ್ ಕ್ಯಾನ್ ಬಿ ಅ ಪಾಸಿಬಲ್ ಟ್ರ್ಯಾಪ್ ಫಾರ್ ದ ನೆಕ್ಸ್ಟ್ 8 to 10 months. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ಎಷ್ಟೋ ಇನ್ಸ್ಟೆನ್ಸ್ ಅಲ್ಲಿ ಈ ಕೌಂಟರ್ ಆಫರ್ ಅನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವರ ಕರಿಯರ್ ಅನ್ನು ಅಷ್ಟು ಗ್ರೇಟ್ ಆಗಿ ಮುಂದೆ ತಗೊಂಡು ಹೋಗ್ಲಿಕ್ಕೆ ತುಂಬಾ ನನ್ನ ಫ್ರೆಂಡ್ಸಿಗೂ ಈ ರೀತಿಯಾಗಿರುವಂಥ ಪ್ರಾಬ್ಲಮ್ಸ್ ಬಂದಿದೆ. ಸೊ ದಿಸ್ ಇಸ್ ಪ್ಯೂರ್ಲಿ ಪರ್ಸನಲ್. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಿದ್ದೇನೆ. ಸೊ ಈ ಕೌಂಟರ್ ಆಫ್ ಏನು ಪೇ ಮಾಡ್ತಾರೋ, ಸೊ ಆ ಟ್ರ್ಯಾಪಿಗೆ ಬೀಳದೆ ನೋಡ್ಕೊಳ್ಳಿ. ಜಾಯ್ನ್ ಆಗೋಕ್ಕಿಂತಲೂ ಮುಂಚೆ ಕಂಪನಿದು ಕಂಪ್ಲೀಟ್ ಇನ್ಫಾರ್ಮೇಶನ್ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೇ ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ ಕಂಡೀಷನ್ಸ್ ಹೇಗಿದೆ, ಲಾಸ್ಟ್ ಒಂದು 2 years ಅಲ್ಲಿ ಏನ್ ಮಾಡಿದೆ, ಎಷ್ಟು ಗ್ರೋತ್ ತಗೊಂಡು ಬಂದಿದೆ, ನೆಕ್ಸ್ಟ್ 2 years ಅಲ್ಲಿ ಎಷ್ಟು ಗ್ರೋತ್ ಅನ್ನು ತಗೊಂಡು ಬರ್ಬೋದು. ಸೊ ಈ ರೀತಿಯಾಗಿರುವಂಥ ಅನಾಲಿಸಿಸ್ ಅನ್ನು ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಜಾಯ್ನಿಂಗ್ ಎನಿ ಕಂಪನಿ. ಫೈನಲಿ ಐ ಜಸ್ಟ್ ವಾಂಟ್ ಟು ಟಾಕ್ ಅಬೌಟ್ ಲಾಂಗ್ ಟರ್ಮ್ ಕರಿಯರ್ ಮ್ಯಾಪ್. ಸೊ ಒಂದು 10 years ಇದ್ರೆ ಆ 10 years ನಿಮಗೆ ಯಾವ ರೀತಿ ಡಿವೈಡ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಫಾರ್ ಅ ಹೆಲ್ದಿ ಗ್ರೋತ್, ಹೈಕ್, ವಾಟ್ ಎವರ್. ಸೊ ಅದರಲ್ಲಿ ಫಸ್ಟ್ 3 years ನೀವು ಬ್ರೆಡ್ತ್ ಬಗ್ಗೆ ನೋಡಿ. ನಾನು ಆಗ ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ಆದಷ್ಟು ಟೆಕ್ನಾಲಜೀಸ್ ಅನ್ನು ಕಲೀರಿ, ಬೇರೆ ಬೇರೆ ಎನ್ವೈರನ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡಿ, ಕಮ್ಯುನಿಕೇಟ್, ಆದಷ್ಟು ಜನರ ಹತ್ರ ಮಾತಾಡ್ಕೊಳ್ಳಿ, ಕಲ್ಚರಲ್ ಅವೇರ್ನೆಸ್ ಅನ್ನು ಪಡ್ಕೊಳ್ಳಿ, ಅಂಡ್ ಬಿ ರೆಡಿ ಟು ಮೂವ್ ಯುವರ್ ಫಸ್ಟ್ ಸ್ವಿಚ್. Year 3 to 5 is what I want to focus you on the depth aspect. ಅಂದ್ರೆ ನೀವು ಡೀಪ್ ಆಗಿ ಒಂದು ಟೆಕ್ನಾಲಜಿ ಮೇಲೆ ಕಲಿಯುವಂಥದ್ದು, ಒಂದು ಪ್ರಾಡಕ್ಟ್ ಬೇಸ್ ಕಂಪನೀಸ್ಗೆ ಸ್ವಿಚ್ ಆಗಿ ಅಲ್ಲಿ ಎಂಡ್ ಟು ಎಂಡ್ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡಿ ಡಿಪ್ಲಾಯ್ ಮಾಡುವಂತ ಸ್ಟ್ರಾಟಜಿ ಮೂಮೆಂಟ್ಗೆ ಹೋಗುವಂಥದ್ದು. ಸೊ ದಿಸ್ ಇಸ್ ಅ ಫೇಸ್ ವೇರ್ ಯು ವಿಲ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಬೆಸ್ಟ್ ಅಂಡ್ ದ ಓಕೆ ಕೈಂಡ್ ಆಫ್ ಕ್ಯಾಂಡಿಡೇಟ್. ಸೊ ಈ ಫೇಸ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ಒಂದು ಪ್ರಾಪರ್ ಆಗಿ ಒಂದು ಪ್ರಾಡಕ್ಟ್ ಬೇಸ್ ಕಂಪನೀಸ್ಗೆ ಸ್ವಿಚ್ ಮಾಡಿ ಅಲ್ಲಿಂದ ಒಂದು ಡೊಮೈನ್ ಸ್ಪೆಸಿಫಿಕ್ ನಾಲೆಜ್ ಅನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ Year 3 to Year 5 is the crucial year for any IT professional. Year 5 to 7 is all about architecture level and ownership and leadership. So ಒಂದು ಸ್ಪೆಸಿಫಿಕ್ ಡೊಮೇನಿಗೆ ನೀವು ಆಲ್ರೆಡಿ ಬಂದ್ರಿ, ಆ ಸ್ಪೆಸಿಫಿಕ್ ಡೊಮೇನ್ ಇದು ಇನ್ ಅಂಡ್ ಔಟ್ ಎಲ್ಲ ಗೊತ್ತಾಗುವಂತ ರೀತಿಯಲ್ಲಿ ನೀವು ಡೆವಲಪ್ ಮಾಡಬೇಕು, ಟೀಮ್ ಅನ್ನು ಹ್ಯಾಂಡಲ್ ಮಾಡಬೇಕು, ಆ ಲೀಡರ್ಶಿಪ್ ಕ್ವಾಲಿಟೀಸ್ ತಗೊಂಡು ಬರಬೇಕು. ಸೊ ಈ ಫೇಸ್ ಅಲ್ಲಿ ಯು ಆರ್ ಮೋರ್ ಆಫ್ ಅ ಮಾಡರೇಟರ್ ರಾದರ್ ದ್ಯಾನ್ ಅನ್ ಎಕ್ಸಿಕ್ಯೂಟರ್. ಸೊ ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂತಿಲ್ಲ, ನೀವು ಒಂದು ಹೈರಾರ್ಕಿ ಲೆವೆಲ್ ಅಲ್ಲಿ ಸೀನಿಯರ್ ಆಗಿರ್ತೀರಿ. ಆ ಸೀನಿಯರ್ ಆಗಿ ಅದರೊಳಗಿರುವಂಥ ಎಂಪ್ಲಾಯೀಸ್ ಅನ್ನು ಅಥವಾ ನಿಮ್ಮ ಟೀಮ್ ಮೆಂಬರ್ಸ್ ಅನ್ನು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡುವಂತ ಸ್ಕಿಲ್ಸ್ ನಿಮ್ಗೆ ಇಲ್ಲಿ ಬರಬೇಕಾಗುತ್ತೆ. ಸೊ ದಿಸ್ ಇಸ್ ದ most critical thing for you to survive for the rest of the 10 years in IT industry. So 7 years ನಂತರ ಸೊ ನೀವು ಎಷ್ಟು ಸ್ವಿಚ್ ಮಾಡಿದ್ರಿ? ಈಗ 3 ಸ್ವಿಚ್. ಸೊ ಒಂದು ಫಸ್ಟ್ ನೀವು ಸರ್ವಿಸ್ ಬೇಸ್ ಕಂಪನಿಯಲ್ಲಿ ವರ್ಕ್ ಮಾಡಿದ್ರಿ ಫಾರ್ ಎಕ್ಸಾಂಪಲ್, ಆಮೇಲೆ ಪ್ರಾಡಕ್ಟ್ ಬೇಸ್ ಕಂಪನಿಯಲ್ಲಿ ವರ್ಕ್ ಮಾಡಿದ್ರಿ, ಮತ್ತೆ ಇನ್ನೊಂದು ಪ್ರಾಡಕ್ಟ್ ಬೇಸ್ ಕಂಪನಿಯಲ್ಲಿ ಹೋದ್ರಿ, ಅಲ್ಲಿ ನೀವು ನಿಮ್ಮ ಡೊಮೈನ್ ಸ್ಪೆಸಿಫಿಕ್ ನಾಲೆಜ್ ಅನ್ನು ಅರ್ಥ ಮಾಡ್ಕೊಂಡ್ರಿ, ಅಲ್ಲಿ ಆರ್ಕಿಟೆಕ್ಟ್ ಆದ್ರಿ, ಅಲ್ಲಿ ನೀವು ಕಂಪನೀಸ್ ಇದು ಒಂದು ಟೀಮ್ ಅನ್ನು ಬಿಲ್ಡ್ ಮಾಡಿದ್ರಿ. ನೆಕ್ಸ್ಟ್ ಇಸ್ ಟು ಮೇಕ್ ಶೋರ್ ದಟ್ ಯು ಆರ್ ಕಂಟಿನ್ಯೂಯಿಂಗ್ ದಿಸ್ ಲೆಗಸಿ ಫಾರ್ವರ್ಡ್. ಯಾವುದೆಲ್ಲ ಹೊಸ ಅಪ್ಡೇಷನ್ ಬರುತ್ತೆ ಆ ಹೊಸ ಅಪ್ಡೇಷನ್ಗೆ ಹೋಗುವಂಥದ್ದು, ಇನ್ಕಾರ್ಪೊರೇಟಿಂಗ್ ನ್ಯೂ ಥಿಂಗ್ಸ್ ಟು ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್. ಸೊ ಈ ರೀತಿಯಾಗಿ ಡೀಟೇಲ್ಡ್ ಆಗಿ ಥಿಂಕ್ ಮಾಡುವಂತ ಒಂದು ಲೆವೆಲ್ಗೆ ನೀವು ಗ್ರೋ ಆಗಬೇಕು. ಸೊ ಪ್ಲೀಸ್ ಕಂಟಿನ್ಯೂ ವಾಟ್ ಯು ಹ್ಯಾವ್ ಡನ್ ಅಂಡ್ ಎಲ್ಲೂ ಶಾರ್ಟರ್ ಸ್ಟಿಂಟ್ ಆಗಿ ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ. ಸೇ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಒಂದು 4-5 years ಒಂದು ಕಂಪನಿಯಲ್ಲಿ ಇರಿ, ದೆನ್ ಟ್ರೈ ಟು ಸ್ವಿಚ್ ಫಾರ್ ಅ ನ್ಯೂವರ್ ಟೆಕ್ನಾಲಜಿ ಆರ್ ವಾಟ್ ಎವರ್ ಆರ್ ವಾಟ್ ಸಾರ್ಟ್. ಸೊ ಐ ವುಡ್ ಹೈಲಿ ರೆಕಮೆಂಡ್ ನೀವು ಒಂದು ಫಸ್ಟ್ 10 years ವರ್ಕ್ ಮಾಡೋದು ಅಂತಿದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ 3 to 4 ಕಂಪನೀಸ್ ಇದು ಸ್ವಿಚ್ ಮಾತ್ರ ಮಾಡಲಿಕ್ಕೆ ನೋಡಿ. ಕಲೆಕ್ಟಿವ್ಲಿ ಆನ್ ಟೈಮ್ ಆ ಒಂದು ಆನ್ ಪ್ರಪೋರ್ಷನ್ಸ್ ಅಲ್ಲಿ ನೀವು ಸ್ವಿಚ್ ಮಾಡಲಿಕ್ಕೆ ನೋಡಿದ್ರೆ ಐ ಥಿಂಕ್ ದಟ್ ಈಸ್ ವೇರ್ the right strategy of job switch comes into picture. So before wrapping this video, I just want you to think only one thing. Next 3 years ಅಲ್ಲಿ ನಾನು ಎಲ್ಲಿರಬೇಕು ಎಂಬ ಒಂದು ಪ್ರಶ್ನೆಯನ್ನು ನೀವೀಗ ಕೇಳಿ. ನಿಮಗೆ ನೆಕ್ಸ್ಟ್ ಮಂತ್ ಇದು ಸ್ಯಾಲರಿ ಇಂಪಾರ್ಟೆಂಟಾ, ಅಲ್ಲ ನೆಕ್ಸ್ಟ್ 3 years ಅಲ್ಲಿ ನೀವು ಎಲ್ಲಿರಬೇಕು ಅದು ಇಂಪಾರ್ಟೆಂಟಾ?
ಪ್ಲೀಸ್ ಫಾರ್ ದ ಪೀಪಲ್, ನೀವಿಷ್ಟು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಿ ಅಂತಿದ್ರೆ ಈ ಪ್ರಶ್ನೆಯನ್ನು ನಾನು ನಿಮಗೆ ಓಪನ್ ಆಗಿ ಕೇಳ್ತಾ ಇದ್ದೇನೆ. ಓಪನ್ ಆಗಿ ಕೇಳಿರುವಂಥ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡಿ. ಐ ಓನ್ಲಿ ವಾಂಟ್ ಟು ಆಸ್ಕ್ ದಿಸ್ ಕ್ವೆಶನ್. ನೆಕ್ಸ್ಟ್ 3 years ಅಲ್ಲಿ ನೀವು ನಿಮ್ಮನ್ನು ಎಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡ್ತಿದ್ರಿ? ನೆಕ್ಸ್ಟ್ ಮಂತ್ ಇದು ಸ್ಯಾಲರಿ ಮೇಲೆ ಡಿಪೆಂಡ್ ಆಗುತ್ತಾ ಅದು? ಅಲ್ಲ, ನೆಕ್ಸ್ಟ್ 3 years ಅಲ್ಲಿ ನನಗೆ ಈ ಪೊಸಿಷನ್ ಅಲ್ಲಿ ಹೀಗೆ ಇರಬೇಕಾ ಅಂತ. ಸೊ ದಿಸ್ ಇಸ್ ವಾಟ್ ಐ ಜಸ್ಟ್ ವಾಂಟೆಡ್ ಟು ಡಿಸ್ಕಸ್. ಸೊ ಈ ವಿಡಿಯೋನ ನಾನು ಯಾಕೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ಫ್ಯೂ ಆಫ್ ಅವರ್ ಸಬ್ಸ್ಕ್ರೈಬರ್ಸ್ ಹ್ಯಾವ್ ಆಸ್ಟ್ ಈ ವಿಡಿಯೋನ ಮಾಡಲಿಕ್ಕೆ ಅಥವಾ ನಮ್ಮ ಥಾಟ್ಸ್ ಅನ್ನು ಹೇಳಲಿಕ್ಕೆ. ಅದಕ್ಕೋಸ್ಕರ ಆದಷ್ಟು ಸಿಂಪ್ಲಿಫೈಡ್ ವೇ ಅಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಸೊ ನಾವು ತುಂಬಾ ರೀತಿಯಲ್ಲಿ ಜಾಬ್ ಸ್ವಿಚ್ ಮಾಡುವಾಗ ವಿ ಟೆಲ್ ದ್ಯಾಟ್ ದ ರಿಯಲ್ ರೀಸನ್ಸ್, ಬಟ್ ದೇ ಆರ್ ನಾಟ್ ಆಕ್ಚುಲಿ. ಅದು ರಿಯಲ್ ರೀಸನ್ಸ್ ಆಗಿರುವುದಿಲ್ಲ. ನಾವು ಕೆಲವೊಮ್ಮೆ ಆಫರ್ ಸಿಕ್ಕಿತ್ತು, ಒಳ್ಳೆ CTC ಉಂಟು ಅಂತ ಹೇಳ್ಬಿಟ್ಟು ಆ CTC ಹಿಂದೆ ಹೋಗ್ತೇವೆ. ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಅಲ್ಲಿ ಒಳಗಿರುವಂಥ ಡ್ಯೂ ಡಿಲಿಜೆನ್ಸ್ ಬಗ್ಗೆ ನಾವು ಥಿಂಕೇ ಮಾಡ್ತಾ ಇಲ್ಲ. ಓಕೆ, ಎನ್ವೈರನ್ಮೆಂಟ್ ಅಷ್ಟು ಗ್ರೇಟ್ ಇಲ್ಲ, ಎಲ್ಲೋ ಕೊಲೀಗ್ಸ್ ನನಗೆ ಏನೋ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಹೀಟ್ ಆಫ್ ದ ಮೊಮೆಂಟ್ ಅಲ್ಲಿ ನಾವು ಜಾಬ್ ಸ್ವಿಚ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಅಲ್ಲ, ನಾವು ಅಲ್ಲಿ ದಟ್ ಈಸ್ ವೇರ್ ಅಲ್ಲಿ ನಮ್ಮ ಮೆಂಟಲ್ ಹೆಲ್ತ್ ಅನ್ನು ನಾವು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಬೇಕಾಗಿರೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು IT ಅಲ್ಲಿ ವರ್ಕ್ ಮಾಡುವವರು, ನಾವು ಸ್ಟ್ರೆಸ್ಸಿಗೆ ಹಿಂದೆ ಹೋಗುವವರು. ಸೊ ನಾವು ಎಷ್ಟು ಫೈಟ್ ಮಾಡಿ ನಿಲ್ಬೇಕು ಅಷ್ಟು ಫೈಟ್ ಮಾಡಿ ನಿಲ್ಲುವಂಥ ಕೆಪಬಿಲಿಟೀಸ್ ಅನ್ನು ನಾವು ನಮ್ಮಲ್ಲಿ ಡೆವಲಪ್ ಮಾಡಲಿಕ್ಕೆ ನೋಡ್ಬೇಕಾಗತ್ತೆ. ಸೊ ನಂದೇ ಎಕ್ಸಾಂಪಲ್ ತಗೊಳ್ಳಿ. ಐ ಬಿಕೇಮ್ co-founder at the age of 23 ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ದೇರ್ ಇಸ್ ಅ ಲಾಟ್ ಆಫ್ ಸ್ಟ್ರೆಸ್, ಲಾಟ್ ಆಫ್ emotions going through my head also, but somehow we could withstand that and take this forward. But idondu job switch is kind of very tricky situation in 2026. ದಯಮಾಡಿ ಟ್ರ್ಯಾಪ್ಸ್ ಗೆ ಹೋಗಿ ಬೀಳ್ಬೇಡಿ. ಸ್ಯಾಲರಿ ಟ್ರ್ಯಾಪ್ ಇಸ್ ದ ಬಿಗ್ಗೆಸ್ಟ್ ಟ್ರ್ಯಾಪ್. ನಿಮ್ಮ ಫ್ರೆಂಡ್ಸ್ ಜಾಯ್ನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಜಾಯ್ನ್ ಆಗುದು ಇಲ್ಲ. ಅವರಿಗೆ ಸಸ್ಟೈನ್ ಆಗ್ಲಿಕ್ಕೆ ಅವರಿಗೆ ಅಷ್ಟು ಬೇಕಿರ್ಬೋದು. ನಮ್ಗೆ ಆಕ್ಚುಲಿ ನೀಡ್ ಉಂಟಾ, ಸಸ್ಟೈನ್ ಉಂಟಾ ಅಂತ ಥಿಂಕ್ ಮಾಡಿ ಮಾತ್ರ ಒಂದು ಡಿಸಿಷನ್ ತಗೊಳ್ಳಿಕ್ಕೆ, ಮುಂದೆ ಹೋಗ್ಲಿಕ್ಕೆ ಕಲೀರಿ. ಐ ಆಮ್ ಸ್ಪೀಕಿಂಗ್ ಅಬೌಟ್ IT ಪ್ರೊಫೆಷನಲ್ಸ್. ಟಫ್ ಟೈಮ್ಸ್ ಹೋಗ್ತಾ ಇದೆ. ಲಾಸ್ಟ್ 1 ವರ್ಷದಿಂದ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೇವೆ. ಆ ಸ್ಟ್ರಗಲ್ ಮಾಡ್ತಿರುವಾಗ ಈ ರೀತಿಯಾಗಿರುವಂತಹ ಬ್ಲಂಡರ್ಸ್ ಅನ್ನು ಕಮಿಟ್ ಮಾಡಿ ಇರುವಂತಹ ಒಂದು ಜಾಬ್ ಅನ್ನು ಕೂಡ ಕಳ್ಕೊಳ್ಬೇಡಿ. ಸೊ ಹೋಪ್ ದಿಸ್ ವಿಡಿಯೋ ವಾಸ್ ಕೈಂಡ್ ಆಫ್ ಅನ್ ಇನ್ಸ್ಪಿರೇಷನ್ ಫಾರ್ ಯು, ಆರ್ ಐ ಡೋಂಟ್ ನೋ. ಐ ಜಸ್ಟ್ ವಾಂಟ್ ಟು ಟೇಕ್ ಇಟ್ ಹಾನೆಸ್ಟ್ಲಿ, ಓಪನ್ಲಿ ಮಾತಾಡ್ಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ. ಇಫ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್, ಕನ್ಸಿಡರ್ ಲೈಕಿಂಗ್ ಇಟ್ ಅಂಡ್ ಶೇರಿಂಗ್ ವಿತ್ ಯುವರ್ ಫ್ರೆಂಡ್ಸ್ ಸೊ ದಟ್ ಮೋರ್ ಪೀಪಲ್ ಮೇ ಏಬಲ್ ಟು ರೀಚ್. ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಕನ್ಸಿಡರ್ ಮಾಡ್ಕೊಳ್ಳಿ. ಅಂಡ್ ಒಂದು ಸ್ಮಾಲ್ ಕಮ್ಯುನಿಟಿಯನ್ನು ನಾವು ಬಿಲ್ಡ್ ಮಾಡ್ತಿದ್ದೇವೆ ಯೂಟ್ಯೂಬ್ ಅಲ್ಲಿ ಅಂಡ್ ವಾಟ್ಸಪ್ ಅಲ್ಲಿ, ಸೊ ಆ ಲಿಂಕ್ ಕೂಡ ನಮ್ಮ ಟೀಮ್ನವರು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ಕನ್ಸಿಡರ್ ಜಾಯ್ನಿಂಗ್. ಅಲ್ಲಿ ನಾವು ಜಾಬ್ ಓಪನಿಂಗ್ಸ್ ಬಗ್ಗೆ, ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಇದು ಕೋಡ್ ಇವುಗಳನ್ನೆಲ್ಲ ಶೇರ್ ಮಾಡ್ತೇವೆ. ಇಟ್ಸ್ ಲೈಕ್ ಕನ್ನಡದ ಒಂದು ಕಮ್ಯುನಿಟಿಯನ್ನು ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ, ವೇರ್ ವಿ ವಾಂಟ್ ಟು ಟೇಕ್ ಇಟ್ ಟು ನೆಕ್ಸ್ಟ್ ಲೆವೆಲ್. Thank you so much for watching. So yeah, see you in the next video.